ದೇವರೇ. ಉದಾಹರಣೆಗೆ ಯೇಸು ಸ್ವಾಮಿ ಸಮಾರ್ಯದ ಸ್ತ್ರೀಗೆ ಹೇಳ್ತಾನೆ, ನಾನೇ ಮೆಸ್ಸಿಯನು, ನಾನೇ ಮೆಸ್ಸಿಯ, ನಾನೇ ಎಂಬುದಾಗಿ ಹೇಳುವಂಥ ಅನೇಕ ಸಂಗತಿಗಳನ್ನು ಯೋಹಾನ ಸುವಾರ್ತೆಯಲ್ಲಿ ನೋಡ್ತೇವೆ. ಯೋಹಾನ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನಾನೇ ಜೀವದ ರೊಟ್ಟಿ ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. ಆಮೇಲೆ ಆತನು ನಾನೇ ಪುನರುತ್ಥಾನ ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. ನಾನೇ ಬಾಗಿಲು, ನನ್ನ ಮೂಲಕವಾಗಿ ಹೊರತು ಯಾವನೂ ತಂದೆ ಬಳಿಗೆ ಬರುವುದಿಲ್ಲ ಎಂಬುದು. ಆತನೇ ಬಾಗಿಲು. ಆತನ ಒಂದು ಹಟ್ಟಿಯೊಳಗೆ, ಆತನ ಒಂದು ಮನೆಯೊಳಗೆ ನಾವು ಬರುವುದಕ್ಕೆ ಆತನೇ ಬಾಗಿಲು, ಆತನೇ ಮಾರ್ಗ ಅಂತಂದರೆ ದೇವರ ಬಳಿಗೆ ಹೋಗುವುದಕ್ಕಾಗಿ, ನಾವು ರಕ್ಷಣೆ ಹೊಂದುವುದಕ್ಕಾಗಿ, ನಾವು ವಿಮೋಚನೆ ಹೊಂದುವುದಕ್ಕಾಗಿ ಆತನ ಹೊರತು ಬೇರೆ ಮಾರ್ಗ ಇಲ್ಲ. ಯಾಕೆಂದರೆ ಆತನು ನಮ್ಮನ್ನು ಪ್ರೀತಿಸಿ ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ, ತನ್ನನ್ನೇ ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿಸಿದ್ದಾನೆ. ಅದಕ್ಕಾಗಿ ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ, ಆತನು ನಮಗೆ ಮಾರ್ಗವಾಗಿದ್ದಾನೆ ಎಂಬುದಾಗಿ. ಮತ್ತು ಆತನೇ ಏನಾಗಿದ್ದಾನೆ ಎಂಬುದಾಗಿ ನಾವು ಮಾರ್ಗ, ಸತ್ಯ, ಜೀವ ಎಂಬುದಾಗಿ ನೋಡಿಕೊಂಡೆವು. ಹೋದ ಸಾರಿ ಆತನು ಜೀವವಾಗಿದ್ದಾನೆ ಎಂಬುದಾಗಿ ನಾವು ನೋಡಿಕೊಂಡೆವು. ಈ ಸಮಯದಲ್ಲಿ ನಾನೇ ಮಾರ್ಗವು, ಸತ್ಯವು, ಜೀವವಾಗಿದ್ದಾನೆ ಎಂಬುದಾಗಿ ಅದರಲ್ಲಿ ಒಂದು ಸಂಗತಿ ನಾವು ನೋಡಿಕೊಂಡಿಲ್ಲ, ಸತ್ಯವು. ಈ ಸತ್ಯ ಎಂಬ ಶಬ್ದಕ್ಕೆ ನಾವು ನೋಡ್ತೇವೆ ಅನೇಕ ಅಪಾರ್ಥಗಳಿವೆ. ಸತ್ಯ ಎಂಬುದಾಗಿ ಹೇಳ್ತಾರೆ, ಅದೊಂದು ಮೈಥಾಲಜಿಕಲ್ ವರ್ಡ್ ಅಥವಾ ಪೌರಾಣಿಕ ಶಬ್ದದಂತೆ ಅದನ್ನು ಮಾಡಿಬಿಡ್ತಾರೆ, ಒಂದು ಕಥೆಯ ಶಬ್ದದಂತೆ ಮಾಡಿಬಿಡ್ತಾರೆ. ಸತ್ಯ ಅಂದ್ರೇನ್ರಿ? ನಮ್ಮ ಭಾರತೀಯರಲ್ಲಿ ಸ್ವಲ್ಪ ಸತ್ಯ ಅಂದರೆ ಕನ್ಫ್ಯೂಷನ್ ಅದೇ ಅಲ್ಲ. ಆದ ಕಾರಣ ಅದ್ರ ಬಗ್ಗೆ ನಾವು ಕನ್ಫ್ಯೂಷನ್ ಮಾಡಿಕೊಳ್ಳಿ. ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಸತ್ಯ. ಇಲ್ಲಿ ಸತ್ಯವಾಗಿರುವ ಆತನು ಮನುಷ್ಯಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ. ದೇವರ ಬಗ್ಗೆ ನಾವು ನೋಡುವುದಾಗಿದ್ದರೆ ಆತನು ಸತ್ಯ ದೇವರು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಯೋಹಾನ 17 ಅದರ 3ನೇ ವಚನ. ಯೋಹಾನ 17 3ನೇ ವಚನ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಸತ್ಯ ದೇವರು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಅದರ ಅರ್ಥ ಏನ್ರಿ? ನಾವು ಅನೇಕ ಸಂಗತಿಗಳನ್ನು, ಅನೇಕ ವ್ಯಕ್ತಿಗಳನ್ನು, ಅನೇಕ ಆತ್ಮಗಳನ್ನು ದೇವರೆಂಬುದಾಗಿ ನಾವು ಭಾವಿಸಿ ನಾವನ್ನು ಆರಾಧಿಸುವಾಗ ಅವು ಸತ್ಯ ಅಲ್ಲ, ಅವು ಸುಳ್ಳಾಗಿವೆ, ಅವು ನಿಜವಾದದ್ದಲ್ಲ. ನಮ್ಮನ್ನು ಉಂಟು ಮಾಡಿದ ಆತನು, ನಮ್ಮನ್ನು ಪ್ರೀತಿಸುವ ಆತನು, ನಮ್ಮನ್ನು ಕಾಯುವ ಆತನು, ಆತನೊಬ್ಬನೇ ಸತ್ಯವಾಗಿದ್ದಾನೆ. ಆತನಲ್ಲಿ ಸುಳ್ಳೆಂಬುದು ಇಲ್ಲ, ಆತನಲ್ಲಿ ಸುಳ್ಳೆಂಬುದು ಇಲ್ಲವೇ ಇಲ್ಲ. ಅರಣ್ಯಕಾಂಡ ಅದರ 23ನೇ ಅಧ್ಯಾಯ, ಅರಣ್ಯಕಾಂಡ ಅದರ 23ನೇ ಅಧ್ಯಾಯ 19ನೇ ವಚನ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವನಲ್ಲ, ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ದೇವರು ಒಂದು ಸಾರಿ ಹೇಳಿದ ಮೇಲೆ ನಾವು ನೋಡ್ತೇವೆ ಅದನ್ನು ಅಂದರೆ ಅದರ ಅರ್ಥ ದೇವರು ಸತ್ಯವಾಗಿರುವ ಸತ್ಯ ಆತನು ಹೇಳಿದ ನಂತರ, ಆತನು ವಾಗ್ದಾನ ಮಾಡಿದ ನಂತರ ಆ ಮಾತಿಗೆ ಆತನು ತಪ್ಪುವುದಿಲ್ಲ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಎರಡು ನಾಲಿಗೆಯವನಲ್ಲ. ಒಂದು ಸಾರಿ ಹೇಳಿದ ಮೇಲೆ ಅದನ್ನು ನೆರವೇರಿಸ್ತಾನೆ. ಯಾಕೋಬನ ಜೀವನದಲ್ಲಿ ನಾವು ನೋಡುವುದಾಗಿದ್ದರೆ ಆತನಿಗೆ ಕನಸು ಬಿತ್ತು. ಆ ಕನಸಿನಲ್ಲಿ ಆತನು ದೊಡ್ಡದಾದ ನಿಚ್ಚಣಿಕೆ ನೋಡಿದ, ಅದು ಭೂಮಿಯಿಂದ ಆಕಾಶದವರೆಗೆ. ಅಲ್ಲಿಂದ ದೇವದೂತರು ಕೆಳಗಿಳುತ್ತಾ ಏರು ಹೋಗುತ್ತಾ ಇದ್ದರು. ಮೇಲಿಂದ ದೇವರು ಮಾತಾಡ್ತಾ ಇದ್ದಾನೆ, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನಿನ್ನ ತಂದೆಯಾದ ಇಸಾಕನ ದೇವರು. ಅಷ್ಟಲ್ಲದೆ ಹೇಳ್ತಾನ್ರಿ, ನಾನು ನಿನ್ನ ಕೂಡ ಇರ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಅನೇಕ ವಾಗ್ದಾನಗಳನ್ನು ಮಾಡಿ ಆತಂದ್ರೆ, ನಾನು ಮಾಡಿದ ವಾಗ್ದಾನ ನೆರವೇರಿಸುವ ಹೊರತು ನಾನು ನಿನ್ನ ಬಿಡುವುದಿಲ್ಲ. ಎಂಥ ಪ್ರೀತಿಯುಳ್ಳ ದೇವರು.
ನಾವು ಪ್ರಾರ್ಥನೆಯಲ್ಲಿ ಹೋರಾಟ ಮಾಡ್ತೇವೆ. ದೇವರೇ ನಿನ್ನ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರಿಸಂತ. ಅಲ್ಲಿ ದೇವರು ಹೇಳೋದು ನೋಡ್ತೇವೆ, ನಾನು ವಾಗ್ದಾನ ನೆರವೇರಿಸ್ ತನಕ ನಾನು ನಿನ್ನ ಬಿಡಂಗಿಲ್ಲ. ಯಾಕೋಬನ ವಿಷಯ ಏನ್ರಿ, ಅಲ್ಲಿ ದೇವದೂತನ ಹೋರಾಡುವ ಹೊತ್ನಾಗ ನೀನು ನನ್ನನ್ನು ಆಶೀರ್ವದಿಸೋ ತನಕ ನಾನು ನಿನ್ನ ಬಿಡಂಗಿಲ್ಲ ಅಂತ ಹೇಳ್ತಾನೆ ರೀ. ಆದರೆ ದೇವರು ಏನು ಮಾಡಿದಾನೆ ರೀ, ತಾನು ಮಾಡಿದ ವಾಗ್ದಾನ ನೆರವೇರಿಸೋ ತನಕ ಬಿಡುವುದಿಲ್ಲ. ಆತನು ಸತ್ಯವಾಗಿರುವ ಆತನಲ್ಲಿ ಸುಳ್ಳೆಂಬುದು ಇಲ್ಲವೇ ಇಲ್ಲ. ಆದ ಕಾರಣ 2 ಕೊರಿಂಥದವರು ಬರೆದ ಪತ್ರಿಕೆಯಲ್ಲಿ ಅಲ್ಲಿ ದೇವರ ಒಂದು ಗುಣಲಕ್ಷಣದ ಬಗ್ಗೆ ನಾವು ನೋಡ್ತೇವೆ. 2 ಕೊರಿಂಥ ಅದರ 1ನೇ ಅಧ್ಯಾಯ ಅದರ 18ರಿಂದ 20 ವಚನ. ನಂಬಿಗಸ್ತನಾಗಿರುವ ದೇವರಾಣೆ, ನಾನು ನಿಮಗೆ ಹೇಳುವ ಮಾತು ಒಂದು ಸಾರಿ ಹೌದೆಂದು ಒಂದು ಸಾರಿ ಅಲ್ಲವೆಂತಲೂ ಇರುವುದಿಲ್ಲ. ನಾವು ಅಂದರೆ ನಾನು, ಸಿಲ್ವಾನನು, ತಿಮೋತಿಯನು ನಿಮ್ಮಲ್ಲಿ ಪ್ರಸಿದ್ಧಿಪಡಿಸಿದ ದೇವರ ಮಗನಾದ ಯೇಸು ಕ್ರಿಸ್ತನು ಹೌದೆಂತಲೂ ಅಲ್ಲವೆಂತಲೂ 2 ಪ್ರಕಾರವಾಗಿರಲಿಲ್ಲ. ಆತನಲ್ಲಿ ಹೌದೆಂಬುದೇ ನೆಲೆಗೊಂಡಿದೆ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವ ಪ್ರಕಾಶವಾಗೋದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಇಲ್ಲ ನೋಡ್ತೇವೆ, ದೇವರು ಒಂದು ಸಾರಿ ಹೌದು ಅಂತ ಹೇಳಿ ಆಮೇಲೆ ಮತ್ತೆ ಇಲ್ಲ ಅಂತ ಹೇಳಂಗಿಲ್ಲ. ಅದೇ ನಾವು ಅನೇಕ ರಾಜಕಾರಣಿಗಳ ಮಾತು ನೋಡ್ತೇವೆ, ನ್ಯೂಸ್ನಲ್ಲಿ ಕೇಳುವಾಗ ಇವರು ಈ ರೀತಿಯಾಗಿ ಹೇಳಿದ್ರು, ಈಗ ಯೂ ಟರ್ನ್ ಹೊಡೆದ್ಬಿಟ್ಟು ಈ ರೀತಿ ಅದರ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಒಂದು ಸಾರಿ ಹೀಗೆ ಮಾತಾಡ್ತಾರೆ, ಒಂದು ಸಾರಿ ಹಾಗೆ ಮಾತಾಡ್ತಾರೆ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಒಂದು ಕ್ಷಣ ಎದ್ದು ನಿಂತ್ಕೊಳ್ಳ್ರಿ. ನಾವು ಸ್ವಾಮಿ ಈ ಸಮಯದಲ್ಲೇ ಮನುಷ್ಯರ ಮನಸ್ಸುಗಳನ್ನು ನಿನ್ನನ್ನು ಗ್ರಹಿಸದಂತೆ ಅಡ್ಡಿ ಮಾಡುವಂಥ ಪ್ರತಿಯೊಂದು ದುರಾತ್ಮನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತೇವೆ. ದೇವರಾತ್ಮನೇ ಬಾ ಕರ್ತನೆ, ಪವಿತ್ರಾತ್ಮನೇ ನೀನು ನಮಗೆ ಉಪದೇಶಿಸಿದ ಹೊರತು ಸತ್ಯದ ಆತ್ಮವಾಗಿರುವ ಆತನೇ, ಸಹಾಯಕನೇ, ಆದರಿಕನೇ, ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಬುದ್ಧಿ ತೆರೆ, ನಮ್ಮ ಮನಸ್ಸನ್ನು ತೆರೆ. ನೀ ನಮ್ಮೊಡನೆ ಮಾತಾಡು, ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್ ಆಮೇನ್. ಕೂತ್ಕೊಳ್ರಿ. ಯೇಸು ಸ್ವಾಮಿ ಇಷ್ಟು ವಾಗ್ದಾನಗಳನ್ನು ಮಾಡಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ದೇವ್ರು ಒಂದ್ಸಾರಿ ಹೇಳಿದ್ಮೇಲೆ ಇಲ್ಲಪ್ಪ ನಂಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ರೀ. ಇಲ್ಲ ನಂಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ರೀ? ಎಂದಿಗೂ ಇಲ್ಲ. ದೇವರು ನಂಬಿಗಸ್ತ, ಆತನು ನಂಬಿಗಸ್ತನಾಗಿದ್ದಾನೆ. ಆದ ಕಾರಣ ಯೇಸು ಸ್ವಾಮಿ ನಮಗೂ ಕೂಡ ಅದು ಹೇಳ್ತಾನೆ, ಅದೇ ಸ್ವಭಾವ ನಮ್ಮೊಳಗೆ ಬರಲಿ. ನಿನ್ನ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ ಅಂತಿರಲಿ. ಅಂದರೆ ಆಣೆ ಇಟ್ಟಷ್ಟು ಮಟ್ಟಿಗೆ ಅದು ದೃಢವಾದ ಶಬ್ದ ಆಗಿರ್ಬೇಕು. ಆದ ಕಾರಣ ಯೇಸು ಸ್ವಾಮಿ ಆಣೆ ಇಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮಾತೇ ಆಣೆ ಇದ್ದಂಗಿರಲಿ, ಅಷ್ಟು ದೃಢವಾಗಿ ಮಾತಾಡ್ರಿ. ಅಲ್ಲಿ ನಮ್ಮ ಯೇಸು ಸ್ವಾಮಿ ಕೂಡ ಆತನೇ ಆಗಿದ್ದಾನೆ. ನಾವು ನೋಡ್ತೇವೆ, ನಾನೇ ಸತ್ಯ. ನಾವು ಅನೇಕ ಸಂಗತಿಗಳನ್ನು ಅದು ಸತ್ಯ ಇದು ಸತ್ಯ ಅಂತ ಅನೇಕ ಸಾರಿ ಹೇಳ್ತೇವೆ, ಕನ್ಫ್ಯೂಷನ್ ಮಾಡ್ತಾರೆ. ಅನೇಕ ನಾವು ನೋಡ್ತೇವೆ ಪೌರಾಣಿಕ ಕಥೆಗಳು ಸುಳ್ಳಿನ ಮೇಲೆ ಕೂತ್ಕೊಂಡ್ರಿ, ಎಲ್ಲ ಸತ್ಯ ಇಲ್ಲ. ಲೇಖಕರುಗಳು ಅದಕ್ಕೆ ಒಂದು ವೇಳೆ ಒಂದು ಸಮಯದಲ್ಲಿ ಅಂಥ ವ್ಯಕ್ತಿಗಳು ಇದ್ದಿರ್ಬೋದು, ಅದಕ್ಕೆಲ್ಲ ಮಸಾಲೆ ಹಚ್ಚಿ 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 ಸತ್ಯ ಅನ್ನೋದು ಹೋಗಿಬಿಟ್ಟತ್ರಿ. ನಾವು ಅನೇಕ ಸಾರಿ ನಾವು ನೋಡ್ತೇವೆ ಸತ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಕ್ಕೆ ಹೋಗುದಿಲ್ಲ. ಇಲ್ಲಿ ಕರ್ತನ ಹೇಳ್ತಾನೆ, ನಾನೇ ಸತ್ಯ. ಆತನ ಮಾತು ಸ್ಪಷ್ಟವಾದದ್ದು. ನಾವು ನೋಡ್ತೇವೆ ಆತನು ಸತ್ಯ ಅಂತ ಯಾಕೆ ಹೇಳ್ತಾನೆ? ಆತನು ಹಿಂದೆ ಹೇಳಿದ ಎಲ್ಲ ಮಾತುಗಳು ಸತ್ಯ. ನಾನೇ ಮಾರ್ಗ, ನನ್ನ ಮೂಲಕವಾಗಿ ಯಾರು ತಂದೆ ಬರಲಾರಂತ ಹೇಳಿದರೆ ಆತನೇ ಸತ್ಯ. ಆತನ ಹೊರತು ಬೇರೆ ಮಾರ್ಗ ಇಲ್ಲ. ಪ್ರಯತ್ನ ಮಾಡಿದ್ದೀರಿ? ಬೇರೆ ಮಾರ್ಗಗಳನ್ನು ಪ್ರಯತ್ನ ಮಾಡಿದ್ದೀರಿ? ದೇವ್ರನ್ನ ಹುಡುಕೋದಕ್ಕೆ ಬೇರೆ ಪ್ರಯತ್ನಗಳನ್ನು ಮಾಡಿದ್ದೀರಿ? ನಾನು ಮಾಡಿದ್ದೇನೆ. ಬೇರೆ ಬೇರೆ ಧರ್ಮಗಳಲ್ಲಿ ನಾನು ಹುಡುಕಿದ್ದೇನೆ. ನಾನು ನಿಮಗೆ ಹೇಳಿದೆ, ಮನೆಯಲ್ಲಿ ನಾವೆಲ್ಲ ಮಷೀನೆಲ್ಲ ಪೂಜೆ ಮಾಡ್ತಿದ್ವಿ, ಅದರಲ್ಲಿ ನಾನೇ ಬಲಿ ಕೊಡ್ತಾ ಇದ್ದೆ ಎಂಬಾಗ ನಿಮ್ಗೆ ಗೊತ್ತಿದೆ. ಕ್ರೈಸ್ತರು ಎನಿಸಿಕೊಂಡ್ರು ಕೂಡ ನಾವು ಬೇರೆ ಸಂಗತಿಗಳಿಗೆ ಹೋಗಿ ಬೇರೆ ಸಂಗತಿಗಳು ಮಾಡಿದ್ದೇವೆ. ದೇವರೆಂದಾದರೂ ನಾವು ಸ್ವರ್ಗಕ್ಕೆ ಹೋಗುವುದಕ್ಕಾಗಿ, ದೇವರಾಜ್ಯ ಸೇರುವುದಕ್ಕಾಗಿ
ಅಂಥದ್ದು ಬಲಿ ಕೊಡು, ಇಂಥ ರೀತಿ ಮಾಡು, ಅಂಥ ಧಾರ್ಮಿಕ ಕಾರ್ಯ ಮಾಡು ಎಂಬುದಾಗಿ ಹೇಳಿದಾನ? ಇಷ್ಟು ಹಣ ಕೊಟ್ಟರೆ ನೀ ಸ್ವರ್ಗಕ್ಕೆ ಹೋಗ್ತಿ ಅಂತ ಹೇಳಿದಾನೆ? ಇಷ್ಟು ಶಾಲೆ ಕಲ್ತರೆ ನೀ ಸ್ವರ್ಗಕ್ಕೆ ಹೋಗ್ತಿ ಅಂತ ಹೇಳಿದಾನ? ಇಲ್ಲ. ಇಲ್ಲ, ನೋಡ್ತೇವೆ ನಾನೇ ಮಾರ್ಗ ಅಂತ ಹೇಳಿದ ಮೇಲೆ ಆತನ ಹೊರತು ಬೇರೆ ಮಾರ್ಗ ಅಲ್ಲ. ಆತ ಹೇಳ್ತಾ ಇರುವುದು ಸತ್ಯ. ಆತನು ಏನು ಹೇಳಿದ್ದಾನೆ? ಸತ್ಯ. ನಾನೇ ಬಾಗಿಲು ಅಂತ ಹೇಳಿದ್ರೆ ಆತನು ಹೇಳಿದ್ದು ಸತ್ಯ. ನಾನೇ ಜೀವದ ರೊಟ್ಟಿ ಅಂತ ಹೇಳಿದರೆ ಆತನು ಹೇಳಿದ್ದು ಸತ್ಯ. ಆತನ ಹೊರತು ನಮಗೆ ಬೇರೆ ಯಾವ ರೊಟ್ಟಿಯಿಂದಲೂ ಜೀವ ಸಿಗುವುದಿಲ್ಲ ರೀ. ಆತನೇ ಜೀವಕರವಾದ ನೀರಾಗಿದ್ದಾನೆ. ಆತನ ಹೊರತು ಬೇರೆ ಸಂಗತಿಗಳಿಲ್ಲ. ಯೇಸು ಎಂಬ ಹೆಸರಿನ ಹೊರತು ಆಕಾಶದೊಳಗೆ ಕೊಡಲ್ಪಟ್ಟಿರುವ ಬೇರೆ ಹೆಸರಿನಿಂದ ನಮಗೆ ರಕ್ಷಣೆ ಆಗುವುದಿಲ್ಲ. ಅದನ್ನು ನಾವು ಅಪೊಸ್ತಲರ ಕೃತ್ಯ 4:12 ನೋಡ್ತೇವೆ. ಯೇಸು ಎಂಬ ಹೆಸರಿನ ಹೊರತು ಆಕಾಶದ ಕೆಳಗೆ ಮನುಷ್ಯರು ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆ ಆಗುವುದಿಲ್ಲ. ಆ ಯೇಸುವಿನ ಎಂಬ ಹೆಸರಿನಲ್ಲಿ ಭಾಳ ಶಕ್ತಿ ಇದೆ ರೀ. ಈಗ ದುರಾತ್ಮಕ್ಕೆ ಯೇಸುವಿನ ನಾಮದಲ್ಲಿ ಅಪ್ಪಣೆ ಕೊಡ್ತಾನೆ ಬಿಟ್ಟು ಹೋಗಂದ್ರೆ ಬಿಟ್ಟು ಹೋಗ್ತದೆ. ಅದೇ ಹೆಸರು ನಾನು ಮೇರಿ ಹೆಸರಿನಲ್ಲಿ ಅಪ್ಪಣೆ ಕೊಡ್ತೇನೆ ಅಂದರೆ ಹೋಗ್ತದೆ ರೀ? ಇಲ್ಲ. ಆ ಮೇರಿ ಎಂಬ ಹೆಸರಿನಲ್ಲಿ ಇದಿಲ್ಲ. ಬೇರೆ ಯಾವುದೇ ದೇವರ ಸಂತರ ಹೆಸರುಗಳನ್ನು ನಾವು ತೆಗೆದುಕೊಂಡು ಅಥವಾ ಬೇರೆ ದೇವರ ಹೆಸರುಗಳನ್ನು ತೆಗೆದುಕೊಂಡ್ರೆ ದೇವ ಉತ್ತರ ಕೊಡೋದಿಲ್ಲ ರೀ. ಒಂದು ಸಾರಿ ಹುಬ್ಬಳ್ಳಿಯಲ್ಲಿ ಒಂದು ಹೋಟೆಲಿನ ಮ್ಯಾನೇಜರ ಇಡೀ ಕುಟುಂಬದಲ್ಲಿ ಎಲ್ಲರಿಗೆ ದೇವ ಹಿಡಿದ್ಬಿಟ್ಟಿತ್ತು ರೀ. ಆ ಮ್ಯಾನೇಜರ್ ಬಂದು ಹೇಳಿದ, ನಮ್ಮ ಮನೆಯಲ್ಲಿ ಎಲ್ಲರ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿದ್ರಿ. ಏನು ಮಾಡಬೇಕು? ದೆವ್ವ ಹೋಗ್ತಾನೆ ಇಲ್ಲ. ಅಲ್ಲಿ ದಕ್ಷಿಣ ನಮ್ಮ ಕರ್ನಾಟಕ ದಕ್ಷಿಣ ಭಾಗದಲ್ಲಿ ದೊಡ್ಡ ಪ್ರಸಿದ್ಧ ದೇವಾಲಯಕ್ಕೆ ತೆಗೆದುಕೊಂಡು ಹೋದ್ರು. ಅವರೆಷ್ಟು ಪ್ರಯತ್ನ ಮಾಡಿದ್ರು, ಎಷ್ಟು ಪೂಜೆ ಮಾಡಿದ್ರು, ಅದು ಮೈ ಮೇಲೆ ಬಂದು ಮಾತಾಡ್ತಾನೆ ಇಲ್ಲ. ಎಲ್ಲರೂ ಸುಮ್ಮನೆ ಇದ್ದಾರೆ. ಅದೇನು ಉತ್ತರನೇ ಕೊಡ್ತಾ ಇಲ್ಲ. ಏನಾಯ್ತಂದರೆ ಈ ಕುಟುಂಬದ ವಿರುದ್ಧವಾಗಿ ಒಬ್ಬನು ಮಂತ್ರವಾದಿ ಏನೋ ಮಂತ್ರ ಮಾಡ್ತದೆ. ಯಾರೋ ಇವ್ರ ವಿರುದ್ಧವಾಗಿ ಮಂತ್ರ ಮಾಡಿಸ್ಲಿಕ್ಕೆ ಒಬ್ಬ ಮಂತ್ರವಾದಿ ಬೆಳಗೋದ್ರು. ಆತನಲ್ಲಿ ಬಹಳಷ್ಟು ಅನೇಕ ದುರಾತ್ಮಗಳಿದ್ದು ರೀ. ಅದರ ಮೂಲಕವಾಗಿ ಅದನ್ನು ಮಂತ್ರ ಮಾಡಿಸ್ತಿದ್ದ. ಸೊ ಈ ಕುಟುಂಬದ ವಿರುದ್ಧವಾಗಿ, ಈ ಮ್ಯಾನೇಜರ್ ವಿರುದ್ಧವಾಗಿ, ಕುಟುಂಬದ ವಿರುದ್ಧವಾಗಿ ಮಂತ್ರ ಮಾಡಿಸೋದಕ್ಕಾಗಿ ಆತ ಯಾರೋ ಹೋಗಿದ್ದಾರೆ. ಅದೇನಾಗಿ ಮಾಡ್ತಾರೆ, ಇವ್ರದ್ದು ಒಂದು ಮನೆ ದೇವರ ಮತ್ತೊಂದು ದುರಾತ್ಮ ಇವ್ರ ಮನೆಯಲ್ಲೇ ಇತ್ತು ರೀ. ಆ ಮನೆ ದೇವ್ರು ಹೋಗಿ ಆ ಮಾಟಗಾರನ ಕೊಂದು ಬಿಡ್ತ್ರಿ. ಏನಾಯ್ತು ರೀ? ಈಗ ಮಾಟಗಾರನ ಕೊಂದ ಕೂಡಲೇ ಅವನಲ್ಲಿದ್ದಂಥ ದುರಾತ್ಮಗೆ ಜಾಗ ಇಲ್ಲ, ಎಲ್ಲ ಬಂದು ಇವ್ರ ಮನೆಗೆ ಕೊಂದ್ಬಿಟ್ರು. ಎಲ್ಲರ ಮೈ ಮೇಲೆ ದೇವ. ಸೊ ಹುಬ್ಬಳ್ಳಿಲಿ ಒಂದು ಮನೆಯಲ್ಲರೂ ಕೂಡಿ ಬರುವಾಗ ನಾವು ಒಬ್ಬ ವ್ಯಕ್ತಿಗೆ ಪ್ರೇಯರ್ ಮಾಡೋದ್ನಾಗ ಇನ್ನೊಂದು ವ್ಯಕ್ತಿಗಳು ಅದು ಅಲ್ಲಿ ಕಾಣಿಸುತ್ತೆ, ಇನ್ನೊಂದು ವ್ಯಕ್ತಿಗಳು ಕಾಣಿಸ್ತದೆ. ಎಲ್ಲರ ಮೈ ಮೇಲೆ ದೇವಗಳು ಬಂದು ಅಲ್ಲಿ ತೊಂದರೆ ಕೊಡ್ಲಿಕ್ಕೆ ಆರಂಭಿಸ್ತು. ಅವ್ರು ಹೇಳಿದ್ರು, ನಾನು ಅವ್ರದ್ದು ಅಷ್ಟು ದೊಡ್ಡ ದೇವಸ್ಥಾನ, ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋದರೆ ಮೈ ಮೇಲೆ ಸಹಿತ ಬರಲಿಲ್ಲ. ಇಲ್ಲಿ ಬರೀ ಯೇಸು ಅಂತ ಹೆಸರು ಹೇಳಿಬಿಟ್ರೆ ಎಲ್ಲರ ಮೈ ಮೇಲೆ ಅದು ಬಂದು ಮೂತ್ರ ಕೊಡೋಕೆ ಮಾತಾಡಕತ್ ಬಿಟ್ಟವಲ್ರಿ ಅವು. ನೀವು ಹೇಳಿದ್ರೆ ಅಪ್ಪಣೆ ಕೊಟ್ಟರೆ ಹೆಂಗೆ ಮಾತಾಡ್ತವೆ? ಆದರೆ ಅಲ್ಲಿ ಏನು ಬಾಯಿಲೇನೆ ತೆರಲಿಲ್ಲ. ಆ ಯೇಸು ಹೆಂಬಸಿನಲ್ಲಿ ಶಕ್ತಿ ಇದೆ. ಆ ಯೇಸು ಹೆಂಬಸಿನಲ್ಲಿ ಅಧಿಕಾರ ಇದೆ. ಯಾಕೆಂದರೆ ಆತನು ನಿಜವಾದವನು. ಆತನು ಸೃಷ್ಟಿಕರ್ತನಾದ ದೇವರು, ಸರ್ವಶಕ್ತನಾದ ದೇವರು, ಮನುಷ್ಯನಾಗಿ ಬಂದ ಆತನು. ಆದ ಕಾರಣ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಧರ್ಮಶಾಸ್ತ್ರ ಮೋಸೆಯಿಂದ ಬಂತು, ಆದರೆ ಕೃಪೆಯು ಸತ್ಯವು ಯೇಸು ಸ್ವಾಮಿಯಿಂದ ಬಂದು ಎಂಬುದಾಗಿ 1ನೇ ಅಧ್ಯಾಯ, ಯೋಹಾನ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 14ನೇ ವಚನ, ಆ ವಾಕ್ಯವೆಂಬ ಆತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿ. ಸತ್ಯ, ಆತನು ಸುಳ್ಳಿರಲಿಲ್ಲ. ಆತನಿಗೆ ಈಗ ಮುಂದೊಂದು ಚೆಂದಾಗಿ ಮಾತಾಡಿ ಹಿಂದಿನಿಂದ ನಮ್ಮ ವಿರುದ್ಧ ಮಾತಾಡುವಂಥ ಕರ್ತನ ಅವನಲ್ಲ. ಆತನು ತಪ್ಪಾಗಿ ನಡೆಯೋರನ್ನು ಅವರ ಹಿಂದುಗಡೆ ಮಾತಾಡಲಿಲ್ಲ, ಮುಖಾಮುಖಿಯಾಗಿ ಧರಿಸಿದ. ಎಲ್ಲ ಸರ್ಪ ಜಾತಿ ಬರೆ, ಸುಣ್ಣ ಹಚ್ಚಿದ ಸಮಾಧಿಗಳೇ ಎಂಬುದಾಗಿ ಆ ತಪ್ಪಾಗಿ ನಡೆಯೋರನ್ನು ನೇರವಾಗಿ ಗದರಿಸಿದ. ಅವ್ರು ಹಿಂದೆ ಮಾತಾಡಲಿಲ್ಲ, ಎಂದೂ ಹಿಂದೆ ಯಾವ ವ್ಯಕ್ತಿಯ ವಿಷಯದಲ್ಲಿ ಯೇಸು ಸ್ವಾಮಿ ಅವರ ಹಿಂದೆ ಮಾತಾಡಲಿಲ್ಲ. ನೇರವಾಗಿ ಸ್ಪಷ್ಟವಾಗಿ ಅವರ ತಪ್ಪು ಇಂಥದ್ದೇ ಎಂಬುದಾಗಿ ತೋರಿಸ್ತಾನೆ. ಯೇಸು ಸ್ವಾಮಿ ಪರೀಕ್ಷೆ ಮಾಡೋದಕ್ಕಾಗಿ ನಾವು ಕೈಸರ್ಗೆ ನಾವು ತೆರಿಗೆ ಕೊಡಬೇಕೋ ಬೇಡ ಅಂತ ಬಂದಾಗ ಅಲ್ಲಿ ಯೇಸು ಸ್ವಾಮಿ, ಕಪಟಿಗಳೇ,
ಏನು ಹೇಳ್ತಾನೆ ರೀ? ಕಪಟಿಗಳೇ, ನನ್ನನ್ನು ಯಾಕೆ ಪರೀಕ್ಷೆ ಮಾಡ್ತಾರೆ? ಅವ್ರು ಹೇಳ್ತಾರೆ, ನಮಗೆ ಗೊತ್ತು ನೀನು ಯಥಾರ್ಥನು, ನೀನು ಸತ್ಯವಂತನು, ಯಾರು ಮುಖದಿಚ್ಚಿಗೆ ನೀನು ಮಾತಾಡದವನು. ವೈರಿಗಳೇ ಹೇಳ್ತಾ ಇದಾರೆ ಏನ್ರಿ? ಯಾರ ಮುಖದಿಚ್ಚಿಗೆ ನೀನು ಮಾತಾಡದವನು, ಮುಖಸ್ತುತಿ ಮಾಡದವನು, ನೇರವಾಗಿ ನೀನು ಸತ್ಯವಂತನೆಂಬುದಾಗಿ ವಿರೋಧಿಗಳೇ ಹೇಳ್ತಾ ಇದ್ದಾರೆ. ಆತನು ಹೇಳ್ತಾನೆ, ನಾನೇ ಸತ್ಯ. ಆದಿಂದ ಏನು ವಾಕ್ಯ ಹೇಳಿದೆ, ಈ ಸ್ತ್ರೀಯ ಸಂತಾನವು ಸರ್ಪದ ತಲೆಯನ್ನು ಜಜ್ಜುವುದಾಗಿ ಹೇಳಿದಂಥ ಅದೇ ಮಾತು, ಅದೇ ಸ್ತ್ರೀ ಸಂತಾನವಾಗಿ ಯೇಸು ಸ್ವಾಮಿ, ಅದು ಸತ್ಯ. ಆತನು ಹೇಳಿದ್ದನ್ನು ನೆರವೇರಿಸುವಂತವನು. ಯಾಕೋಬನು ಪ್ರವಾದಿಸಿದಂತೆ ನಾವು ನೋಡ್ತೇವೆ, ರಾಜದಂಡವನ್ನು ಹಿಡಿಯತಕ್ಕನು ಬರುವ ತನಕ ರಾಜ್ಯಾಧಿಕಾರವು ಯಹೂದನ ಕೈಯಿಂದ ತಪ್ಪುವುದಿಲ್ಲ, ಮುದ್ರೆ ಕೋಲು ಅವನ ಕೈಯಿಂದ ತಪ್ಪುವುದಿಲ್ಲ ಎಂಬುದಾಗಿ. ರಾಜದಂಡ ಹಿಡಿಯತಕ್ಕನು ಯಾರು? ಯೇಸು ಸ್ವಾಮಿ. ಯಹೂದನ ಕೈಲಿ ಏನು ಸಿಕ್ತ್ರಿ? ರಾಜ್ಯತ್ವ. ಯಹೂದ ಕುಲದವನಾದಂಥ ದಾವಿದನ ನಂತರ ಅನೇಕ ನೂರಾರು ವರ್ಷಗಳವರೆಗೆ, ಸಾವಿರಾರು ವರ್ಷಗಳವರೆಗೆ ದಾವಿದನ ವಂಶದವರು ಆಳ್ವಿಕೆ ನಡೆಸಿದರು. ಆದರೆ ಯೇಸು ಕ್ರಿಸ್ತನು ಬಂದ ನಂತರ ಇಲ್ಲ. ಆದ ಕಾರಣ ಯೇಸು ಸ್ವಾಮಿ ಯೂದ ಕುಲ ಸಿಂಹನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಯಜ್ಞದ ಕುರಿಮರಿ ನಿಜ, ಅದೇ ಸಮಯದಲ್ಲಿ ಯೂದ ಕುಲ ಸಿಂಹ ಎಂಬುದಾಗಿ ಅದೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದು ಪ್ರಕಟಣೆ 4ನೇ ಅಧ್ಯಾಯದಲ್ಲಿ, 5ನೇ ಅಧ್ಯಾಯದಲ್ಲಿ ಆತನು ಯಜ್ಞದ ಕುರಿಮರಿ, ಅದೇ ಸಮಯದಲ್ಲಿ ಯೂದ ಕುಲ ಸಿಂಹ. ಈತನು ಸತ್ಯವಾಗಿರುವಾತನು, ಆದಿಯಿಂದ ತಾನು ಸತ್ಯವಂತನು ಎಂಬುದಾಗಿ ಪ್ರಕಟಿಸುತ್ತಾ ಬಂದಂತಹ ದೇವರು. ಇಸ್ರಾಯೇಲರು ಬಂಗಾರದ ಬಸವನನ್ನು ಮಾಡಿಕೊಂಡು ಉತ್ಸವ ಮಾಡಿ ಅವರು ಕುಣಿತಾ ಇರುವಾಗ, ಮೋಶೆ ಆ ದಶಾಜ್ಞೆಗಳನ್ನು ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಕೆಳಗಡೆ ಬರ್ತಾ ಇರುವಾಗ, ಅವರದನ್ನು ಮಾಡ್ತಾ ಇರೋದನ್ನು ನೋಡಿ ಸಿಟ್ಟುಕೊಂಡು ನಾವು ನೋಡ್ತೇವೆ, ಆ ಒಂದು ಕಲ್ಲಿನ ಹಲಿಗೆಗಳನ್ನು ಮುರಿದು ಬಿಟ್ಟ. ಅಲ್ಲಿ ಬಂದು ಏನು ಮಾಡ್ತಾನ್ರಿ? ಆ ಬಂಗಾರದ ಬಸವನನ್ನು ಸುಟ್ಟು ಅರೆದು ಪುಡಿ ಮಾಡಿ ನೀರಿನಲ್ಲಿ ಕರೆಸಿ ಅವ್ರಿಗೆ ಕುಡಿ ಅಂತ ಹೇಳ್ತಾನ್ರಿ ಮೋಶೆ. ಏನಾದ್ರಿ? ತಾವೇನು ಕಿವ್ಯಾಗಿಂದ ಕೊಟ್ಟರು, ಬಂಗಾರದ ಸರಗಳನ್ನು ಕೊಟ್ಟರು, ಎಲ್ಲ ಸುಟ್ಟೋಯ್ತು. ಯಾವುದಕ್ರಿ? ನಿಜವಾದ ದೇವ್ರನ್ನ ಆರಾಧಿಸಿದೆ, ನಾವು ಬಂಗಾರದ ಬಸವನನ್ನು ಆರಾಧಿಸೋದಕ್ಕಾಗಿ ಅದೆಲ್ಲ ಸುಟ್ಟೋಯ್ತು. ಅದ ನಂತರ ನಾವು ನೋಡ್ತೇವೆ, ಇಸ್ರಾಯೇಲರು ತದನಂತರ ಮುಂದಿನ 40 ವರ್ಷದ ಪ್ರಯಾಣದಲ್ಲಿ ತಿರುಗಿ ಬಂಗಾರಗಳನ್ನು ಧರಿಸ್ಲಿಕ್ಕೆ ಹೋಗಲಿಲ್ಲ ಅಂತ ನಾವು ನೋಡ್ತೇವೆ. ಒಂದು ಅವಮಾನಕರವಾಗಿಬಿಟ್ಟು ನಿಜವಾದ ದೇವರನ್ನು ಬಿಟ್ಟು ವಿಗ್ರಹವನ್ನು ಪೂಜೆ ಮಾಡಿದ್ದಕ್ಕಾಗಿ ಅವರ ಒಂದು ಗೌರವ, ಒಂದು ಮಹಿಮೆ ಅವರಲ್ಲಿ ಕಾಣಲಿಲ್ಲ. ಆ ಸಮಯದಲ್ಲಿ ಮೋಶೆ ತಿರುಗಿ 40 ದಿವಸ ದೇವರ ಸನ್ನಿಧಾನದಲ್ಲಿ, 40 ದಿವಸ ದೇವರ ಸನ್ನಿಧಾನ ಇದ್ದು ಬಂದ. ಈಗ ಆ ದಶಾಜ್ಞೆಗಳನ್ನು ಮುರಿದು ಬಿಟ್ಟ. ಈಗ ತಿರುಗಿ ಹೋಗ್ತಾನೆ. ಯಾವ ಸಲುವಾಗಿ? ಇಸ್ರಾಯೇಲ್ ಸಲುವಾಗಿ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಕರುಣಿಸು, ಅವ್ರು ನಾಶ ಮಾಡಬೇಡ, ತಪ್ಪು ಮಾಡಿದ್ದಾರೆ, ನಾವು ಕ್ಷಮಿಸು ಸ್ವಾಮಿ ಅಂತ. ಧರ್ಮೋಪದೇಶ ಕಾಂಡದಲ್ಲಿ ಆತನು ಮತ್ತೊಂದು ಮಾತು ಹೇಳ್ತಾನೆ, ದೇವರು ಆರೋನನನ್ನು ಆತನು ನಾಶ ಮಾಡಬೇಕೆಂದಿದ್ದರಿಂದ ನಾನು ಬಹಳವಾಗಿ ಹೆದರಿಕೊಂಡೇನೆ ಎಂಬುದಾಗಿ ಹೇಳ್ತಾನೆ. 40 ದಿವಸ ಇಸ್ರಾಯೇಲರಿಗಾಗಿ, ಆರೋನನಿಗಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇರೋದನ್ನು ನೋಡ್ತೇವೆ. ಆಮೇಲೆ ದೇವ್ರು ಹೇಳ್ತಾನೆ, ಆಗಲಿ, ಇನ್ನು ಬರ್ತೇನೆ, ನಿಮ್ಮ ಕೂಡ ಬರ್ತೇನೆ. ದೇವ್ರು ಹೇಳ್ತಾನೆ, ನಾನು ನಿಮ್ಮ ಕೂಡ ಬರೋಂಗಿಲ್ಲ, ನಾನು ದೂತನ ಕಳಿಸ್ಕೊಡ್ತೇನೆ, ನೀವು ಹೋಗ್ರಿ ಅಂತ. ಈಗೇನು ಹೇಳ್ತಾನೆ? ಆಗಲಿ, ನನ್ನ ಪ್ರಾರ್ಥನೆ ಕೇಳಿದ್ದೀನಿ, ನಾನು ನಿಮ್ಮ ಕೂಡ ಬರ್ತೇನೆ. ಮೈ ಪ್ರೆಸೆನ್ಸ್ ಶಾಲ್ ಗೋ ವಿತ್ ಯು. ನನ್ನ ಪ್ರಸನ್ನತೆ ಅಥವಾ ನಾನೇ ನಿಮ್ಮ ಕೂಡ ಬರ್ತೇನೆ ಎಂಬುದಾಗಿ ದೇವರು ಅಲ್ಲಿ ಹೇಳೋದನ್ನು ನೋಡ್ತೇವೆ. ಈಗ ಮೋಶೆಗೆ ಒಂದು ಧೈರ್ಯ ಬಂದ್ಬಿಡ್ತು. ದೇವರ ಕರುಣೆ ಸಿಕ್ತಲ್ಲ, ಇಸ್ರಾಯೇಲ್ಗೆ ಕರುಣೆ ಸಿಕ್ತು. ಈಗ ನನ್ನ ಸಲುವಾಗಿ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಏನು ಬೇಕ್ರಿ? ಏನು ಪ್ರಾರ್ಥನೆ ರೀ? ದೇವರೇ, ನನಗೆ ಅಷ್ಟು ಐಶ್ವರ್ಯ ಕೊಡು, ಅಷ್ಟು ಮನೆ ಕೊಡು, ಅಲ್ಲಿ ಕಾನಾನ್ ದೇಶ ಮುಟ್ಟಿದ ಮೇಲೆ ಇಷ್ಟು ಆಸ್ತಿ ಕೊಡು ಅಂತಂದು ಕೇಳ್ತಾ ಇದ್ದಾನೆ. ಏನು ಕೇಳ್ತಾ ಇದ್ದಾನೆ ರೀ? 33ನೇ ಅಧ್ಯಾಯ ವಿಮೋಚನಾ ಕಾಂಡ, 7ನೇ ವಚನ. ಯೆಹೋವನು ಮೋಶೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯ ಮಾಡಿವನು ಅಂತ ಹೇಳಿದಾನೆ. ಆದರೆ ಅದರ ಬಗ್ಗೆ ನಾನೇ ಬರ್ತೇನೆ, ನಿಮ್ಮ ಕೂಡ ಬರ್ತೇನೆ, ಕಾನಾನ್ ದೇಶ ಮುಟ್ಟಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈಗ ಮೋಶೆಗೆ ಸ್ವಲ್ಪ ಧೈರ್ಯ ಬಂತು. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ನನಗೆ ತೋರಿಸು. ಸ್ವಾಮಿ,
ಇಷ್ಟೆಲ್ಲ ಒಳ್ಳೆ ಕ್ರಿಯೆ ಮಾಡಿದಿ, ಈ 4-6 ಲಕ್ಷ ಜನರನ್ನು ಕ್ಷಮಿಸಿದ್ದಿ ಸ್ವಾಮಿ, ನಿನ್ನ ಪ್ರಸನ್ನತೆ ನಮ್ಮ ಕೂಡ ಚಲಿಸ್ತಾ ಇದೆ, ನೀನು ನಮ್ಮ ಕೂಡ ಬರ್ತಾ ಇದ್ದಿ. ಈಗ ಮತ್ತೊಂದು ಪ್ರಾರ್ಥನೆ ಕೇಳು ಸ್ವಾಮಿ, ನಿನ್ನ ಮಹಿಮೆ ನನಗೆ ತೋರಿಸು. ಅಲ್ಲಿ ದೇವರೇನು ಹೇಳ್ತಾನ್ರಿ, ನನ್ನ ಸರ್ವೋತ್ತಮತ್ವವನ್ನು ನಿನ್ನ ಎದುರಾಗಿ ದಾಟಿ ಹೋಗುವಂತೆ ಮಾಡುವೆನು, ಯೆಹೋವನ ನಾಮದ ಮಹತ್ವವನ್ನು ನಿನ್ನ ಎದುರಾಗಿ ಪ್ರಕಟಿಸುವೆನು. ಯಾರ ಮೇಲೆ ದಯ ಇಡುವೆನೋ ಅವನ ಮೇಲೆ ದಯ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡಲಿಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನೆಂದು ಹೇಳಿದನು. ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲಿ ಒಂದು ಸ್ಥಳ ಇದೆ, ನೀನು ಈ ಬಂಡೆಯ ಮೇಲೆ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವೆ ಹೊರತು ನನ್ನ ಮುಖವು ನನಗೆ ಕಾಣಿಸುವುದಿಲ್ಲ ಅಂತ ಹೇಳಿದನು. ಇಲ್ಲ ಸ್ವಾಮಿ, ನಾನು ನಿನ್ನ ನೋಡಬೇಕು, ನಿನ್ನ ಮಹಿಮೆ ನೋಡಬೇಕು. ಆಗ ದೇವರು ಹೇಳ್ತಾನೆ, ನನ್ನ ಮುಖ ನೋಡಿ ಯಾರು ಜೀವಿತ ಉಳಿದಿಲ್ಲ. ಅಷ್ಟು ಪ್ರಕಾಶಮಾನವಾದಂಥ ಸಂಗತಿ. ಆದ ಕಾರಣ ನಾನು ದಾಟಿ ಹೋಗುವಾಗ ಈ ಬಂಡೆ ಮೇಲೆ ನಿಂತಿರು, ದಾಟಿ ಹೋಗುವಾಗ ಏನು ಮಾಡ್ತೇನೆ ರೀ, ಮೊದಲು ನನ್ನ ಕೈ ಇಂದ ನಿನ್ನ ಮುಚ್ತೇನೆ. ನಾನು ದಾಟಿದ ನಂತರ ನನ್ನ ಕೈ ತೆಗಿತೇನೆ. ಅವಾಗೇನ್ರಿ, ನನ್ನ ಹಿಂಭಾಗ ಮಾತ್ರ ನಿನಗೆ ಕಾಣಿಸ್ತದೆ. ಯಾವಾಗಾಯ್ತು ನೋಡೋಣ. 34ನೇ ಅಧ್ಯಾಯ. ಆಗ ಯೆಹೋವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅವನ ಹತ್ತಿರ ನಿಂತು ಯೆಹೋವನ ನಾಮವನ್ನು ಪ್ರಕಟಿಸಿದನು. ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದನೆಂದರೆ, ಯೆಹೋವ ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವನು, ದೋಷಾಪರಾಧಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನು ಎಂಬುದೇ. ಇಲ್ಲಿ ಆತನ ಅನುಭವ. ದೇವರು ತನ್ನನ್ನು ತಾನು ದಾಟಿ ಹೋಗುವುದಷ್ಟೇ, ತನ್ನ ಮಹಿಮೆಯನ್ನು ತೋರಿಸುವುದಷ್ಟೇ ಅಲ್ಲ, ಇಲ್ಲಿ ತನ್ನ ನಾಮವನ್ನು ಪ್ರಕಟಿಸ್ತಾ ಇದ್ದಾನೆ. ಇದು ಕರ್ತನ ಮಹಿಮೆ. ನಿನ್ನ ಮಹಿಮೆ ತೋರಿಸು ಅಂತ ಹೇಳಿದಾಗ ದೇವರು ತನ್ನ ಮಹಿಮೆಯನ್ನು ಏನಾಗಿ ತೋರಿಸ್ತಾನೆ ತನ್ರಿ, ಯೆಹೋವ ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು. ಅಬಂಡೆಂಟ್ ಇನ್ ಗುಡ್ನೆಸ್, ಒಳ್ಳೆಯದನ್ನು ಮಾಡುವಂತಹ ದೇವರು, ಒಳ್ಳೆಯದನ್ನು ಬಹಳವಾಗಿ ಮಾಡುವಂಥ ದೇವರು. ಬರೀ ಒಳ್ಳೆಯದು ಮಾಡೋದಷ್ಟೇ ಅಲ್ಲ, ಬಹಳವಾಗಿ ಒಳ್ಳೆಯದನ್ನು ಮಾಡುವಂಥ ದೇವರು. ಪ್ರೀತಿಯು ನಂಬಿಕೆಯುಳ್ಳವನು. ಇಲ್ಲಿ ನಂಬಿಕೆ ಎಂಬ ಶಬ್ದ ನಾವು ಇಂಗ್ಲಿಷ್ನಲ್ಲಿ ನೋಡುವಾಗ ಟ್ರೂತ್, ಅಬಂಡೆಂಟ್ ಗುಡ್ನೆಸ್ ಆ್ಯಂಡ್ ಫುಲ್ ಆಫ್ ಟ್ರೂತ್, ಸತ್ಯವಾಗಿರುವ ಆತನು. ನಮ್ಮ ದೇವರೇನ್ರಿ, ಸತ್ಯವಾಗಿರುವ ಆತನು. ಆದ ಕಾರಣ ಆತನು ಯಾವಾಗಲೂ ಸತ್ಯ ದೇವರು, ಸತ್ಯ ದೇವರು, ಸತ್ಯ ದೇವರು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ನಿಜವಾಗಿ ಇರುವ ಆತನು ಆತನೇ. ಈ ಭೂಲೋಕ ಆಕಾಶ ಭೂಮಿಯನ್ನು ಉಂಟು ಮಾಡಿದವನು ಆತನೊಬ್ಬನೇ. ಆತನಲ್ಲಿ ಯಾವುದೇ ಸುಳ್ಳಿಲ್ಲ, ಆತನಲ್ಲಿ ಯಾವುದೇ ಕತ್ತಲೆ ಇಲ್ಲ, ಆತನಲ್ಲಿ ಯಾವುದೇ ಮೋಸ ಇಲ್ಲ. ಜಲಪ್ರಳಯ ಆದ ನಂತರ ನಾವು ನೋಡ್ತೇವೆ, ನೋಹನ ಮಕ್ಕಳು ಬಂದು ಭೂಮಿ ಮೇಲೆ ತುಂಬಿಕೊಳ್ತಾ ಇರುವಾಗ ಅವರಲ್ಲಿ ಹಾಮನ ಮಗ ಅಥವಾ ಮೊಮ್ಮಗ ನಿಮ್ರೋದ್ ಎಂಬಂಥ ವ್ಯಕ್ತಿ ಬಹಳ ಬಲಿಷ್ಠನಾಗಿ ಆತನು ಭೂರಾಜನಾದನೆಂಬುದಾಗಿ ನಾವು ನೋಡ್ತೇವೆ. ಆತನು ಜನರ ಮೇಲೆ ಆಳ್ವಿಕೆಯನ್ನು ನಡೆಸಿಬಿಟ್ಟು, ಆಳ್ವಿಕೆ ಅನ್ನೋ ಬದಲಿ ನಾವು ನೋಡ್ತೇವೆ ದಬ್ಬಾಳಿಕೆ ಅನ್ಬೋದ್ರಿ. ಆ ಸಮಯದಲ್ಲಿ ವಿಗ್ರಹಾರಾಧನೆ ಆಗ ಆರಂಭವಾಯ್ತು. ಅಲ್ಲಿ ನಿಮ್ರೋದನ ಏನು ಹೇಳ್ಕೊಂಡ, ನಾನೇ ದೇವರು, ಎಲ್ಲರೂ ನನ್ನನ್ನು ಆರಾಧಿಸಬೇಕು. ಆ ಸಮಯದಲ್ಲಿ ಆ ಮಾಟ ಮಂತ್ರಿಗಳ ಮುಖಾಂತರವಾಗಿ ಅನೇಕ ಅದ್ಭುತಗಳನ್ನು ಕೂಡ ಮಾಡಲಿಕ್ಕೆ ಆರಂಭಿಸಿದ. ಬಹಳ ಬಲಿಷ್ಠನಾದ ರಾಜ, ಅದೇ ಸಮಯದಲ್ಲಿ ಮಂತ್ರವಾದಿ, ಅದೇ ಸಮಯದಲ್ಲಿ ಜನರ ಮೇಲೆ ದಬ್ಬಾಳಿಕೆ ನಡೆಸುವಂಥವನು ನಾವು ನೋಡ್ತೇವೆ. ಅಲ್ಲಿ ಆತನು ಆ ಒಂದು ಮಾಟ ಮಂತ್ರ, ಆತ ವಿಗ್ರಹಾರಾಧನೆ, ತಪ್ಪಾದ ಸಂಗತಿಗಳನ್ನು ತರುವಾಗ
ಅಬ್ರಹಾಮನ ತಂದೆಯಾದ ಶೇಮನು, ಆತನು ದೇವರ ಬಗ್ಗೆ, ನಿಜವಾದ ದೇವರ ಬಗ್ಗೆ ಅಭಿಮಾನವುಳ್ಳವನಾಗಿ ಹೋಗಿ ಈ ರಾಜನಾದಂಥ ನಿಮ್ರೋದನನ್ನು ಕೊಂದುಬಿಟ್ಟ. ಆತನ ಹೆಂಡತಿಯಾದ ನಾವು ಅಷ್ಟೋರತ್ ಎಂಬ ಆಕೆ ನಾವು ನೋಡ್ತೇವೆ. ಆಕೆ ಗರ್ಭಿಣಿಯಾಗಿದ್ಲು. ಆ ಸಮಯದಲ್ಲಿ ಆಕೆ ಒಂದು ಗುಪ್ತವಾಗಿ ಅಡಗಿಕೊಂಡ್ಳು. ಅವಳು ಕೂಡ ಮಾಡುವಂಥವಳನ್ನು ಪ್ರಚೋದನೆ ಮಾಡುವಂಥವಳು. ಆಮೇಲೆ ಆತನ ಸತ್ತಿದ್ದರಿಂದ ಆಗಿನ ಹೇಳ್ತಾಳ್ರಿ, ಅವನೇ ಈಗ ಹುಟ್ಟಿ ಬರ್ತಾ ಇದ್ದಾನೆ, ಸತ್ತೋದ ನಿಮ್ರೋದನೆ ತಿರುಗಿ ಹುಟ್ಟಿ ಬರ್ತಾ ಇದ್ದಾನೆ ನಮ್ಮದಾಗಿ. ಒಂದು ಅಸಹ್ಯವಾದ ಸಂಗತಿ ಅಂದರೆ, ಮಗನು ಹುಟ್ಟಿ ಬೆಳೆದಾಗ ಆ ತಾಯಿಯಾದವಳು ಮಗನನ್ನೇ ಮದುವೆ ಮಾಡಿಕೊಂಡ್ರು. ಮಾಟ ಮಂತ್ರವನ್ನು ಅವ್ರು ಹಬ್ಬಿಸಿದ್ರು, ನಿಮ್ರೋದನೆ ಹುಟ್ಟಿ ಬಂದಿದ್ದಾನೆ ಎಂಬುದಾಗಿ ಹೇಳಿ. ಇಲ್ಲ ನೋಡ್ತೇವೆ, ಭೂಮಿ ಮೇಲೆ ಮಾಟ ಮಂತ್ರ ಇಂಥದ್ದೆಲ್ಲ ಸಂಗತಿಗಳು, ತಪ್ಪಾದ ಒಂದು ಧರ್ಮಗಳು ಭೂಮಿ ಮೇಲೆ ಬಂದದ್ದು ಆವಾಗಲಿಂದ. ಆದ ಕಾರಣ ಯಾವಾಗಲೂ ನಾವು ಸತ್ಯವನ್ನು ಹುಡುಕುವರಾಗಿರ್ಬೇಕು. ಆ ಸತ್ಯ ನಾವು ಕಂಡುಕೊಂಡಿದ್ದೇವೆ. ನಾನು ಕಂಡುಕೊಂಡಿದ್ದೇನೆ. ನಾನು ಕಂಡುಕೊಂಡ ನಂತರ ನಿಮ್ಗೆ ಹೇಳ್ತೀನಿ. ನಾನು ಯಾವುದೇ ಒಂದು ಸುಮ್ಮನೆ ಯಾವುದೋ ಬೋಧನೆ ಮಾಡೋದಿಲ್ಲರಿ. ಸುಮ್ಮನೆ ಇದೆ ಹೇಳ್ತಿದೆ ಪುಸ್ತಕ ನಾನು ನಿಮಗೆ ಬೋಧನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಅಲ್ಲ. ನಾನು ಅನುಭವದಿಂದ ಕಂಡುಕೊಂಡ ಈ ಸತ್ಯ ದೇವರು ಈತನೇ ಎಂಬುದಾಗಿ ನಾವು ಹೇಳುವರಾಗಿದ್ದೇವೆ. ಆತನು ಸತ್ಯವಂತನಾದ ಸತ್ಯ ದೇವರು ಎಂಬುದಾಗಿ ಆತನು ಕರೆಯಲ್ಪಟ್ಟಿದ್ದಾನೆ. ತಂದೆಯಾದ ದೇವರು ಸತ್ಯ ದೇವರೆಂಬ ಕರೆಯಲ್ಪಟ್ಟಿರುವಾಗಲೂ ನಾವು ನೋಡ್ತೇವೆ ಯೇಸು ಸ್ವಾಮಿ ಕೂಡ ಸತ್ಯ ದೇವರು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಅದರ 5ನೇ ಅಧ್ಯಾಯ 20ನೇ ವಚನ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಅದರ 5ನೇ ಅಧ್ಯಾಯ 20ನೇ ವಚನ. ದೇವರ ಮಗನು ಬಂದು ನಾವು ಸತ್ಯವಾಗಿರುವಾತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂದು ನಮಗೆ ಗೊತ್ತದೆ. ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವಾತನಲ್ಲಿದ್ದೇವೆ. ಆತನು ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಸತ್ಯವಾಗಿರುವಾತನ ತಂದೆಯನ್ನು ಅರಿತುವಂತೆ ನಮಗೆ ವಿವೇಕ ಕೊಟ್ಟಿದ್ದಾನೆ. ಮತ್ತು ಆತನಲ್ಲಿ ನಾವು ಇರುವವರಾಗಿ ಸತ್ಯವಾಗಿರುವ ಆತನಲ್ಲಿದ್ದೇವೆ. ಆತನಲ್ಲಿ ಇರುವವರಾಗಿದ್ದೇವೆ ಅಂದರೆ ಯೇಸುವಿನಲ್ಲಿರುವುದಾಗಿದ್ದೇವೆ ಅಂದರೆ ಸತ್ಯವಾಗಿರುವ ಆತನಲ್ಲಿದ್ದೇವೆ. ಆತನು ಸತ್ಯ ದೇವರು. ಇಲ್ಲಿ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದೆ. ಆತನು ಸತ್ಯ ದೇವರು, ಆತನು ನಿತ್ಯ ಜೀವವೂ ಆಗಿದ್ದಾನೆ. ಸತ್ಯ ದೇವರು ಎಂಬುದಾಗಿ ಒಬ್ಬ ಸಹೋದರಿ ಒಂದು ದುರಾತ್ಮನು ಆರಾಧನೆ ಮಾಡುವಳಾಗಿದ್ಲು. ಅವಳು ಯೇಸು ಸ್ವಾಮಿಯನ್ನು ನಂಬಿ ಆಕೆ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡುವಾಗ ದುರಾತ್ಮಂದು ಕುಣಿತಾ ಇದೆ. ಯಾಕೆ ಅವನನ್ನು ಹಿಂಬಾಲಿಸ್ತಾ ಇದ್ದೆ? ನನ್ನನ್ನು ಯಾಕೆ ಬಿಟ್ಟು ಹೋಗ್ತಾ ಇದೆ? ಯಾಕ್ರಿ? ನಾವು ಸತ್ಯವನ್ನು ಕಂಡುಕೊಳ್ತಾ ಇದ್ದೇವೆ. ಅವಕ್ಕೆ ಅವು ಸುಳ್ಳಂತ ಕಂಡು ಬರ್ಲಿಕ್ಕೆ ಆರಂಭಿಸ್ತದೆ. ಅವುಗಳ ನಿಜವಾದ ರೂಪ ಕಾಣಿಸ್ಲಿಕ್ಕೆ ಆರಂಭಿಸ್ತದೆ. ನಾವು ಕರ್ತನನ್ನು ಅರಿತುಕೊಳ್ಳಬೇಕು. ಆತನನ್ನು ಅರಿತುಕೊಂಡು ಆತನನ್ನು ಹಿಂಬಾಲಿಸಬೇಕು. ಒಂದು ವಿಚಿತ್ರವಾದ ಘಟನೆ ಫಿಲಿಪೈನ್ಸ್ ದ್ವೀಪದಲ್ಲಿ ನಡೀತಾ ಇತ್ತು. ಆ ಫಿಲಿಪೈನ್ಸ್ ದ್ವೀಪದಲ್ಲಿ ಒಂದು ಪೇಪರ್ನಲ್ಲಿ ಒಂದು ಸುದ್ದಿ ಬಂತು. ಶಾಲೆಯಲ್ಲಿ ಕೂತಿರುವಂಥ ಒಬ್ಬ ವಿದ್ಯಾರ್ಥಿ ಒಮ್ಮೆಲೆ ಪಕ್ಕನೆ ಮಾಯವಾಗಿ ಬಿಡ್ತಾನೆ. ಅಲ್ಲಿ ಕೂತಿರ್ತಾನೆ ಜನರ ಮಧ್ಯದಲ್ಲಿ, ಒಮ್ಮೆಲೆ ಮಾಯಾಗಿ ಬಿಡ್ತಾನೆ. ಪೇಪರ್ನಲ್ಲಿ ಬಂತು. ಅನೇಕ ಸಾರಿ ಟೀಚರ್ ಆ ಹುಡುಗ ಮಾಯವಾಗುವುದನ್ನು ನೋಡಿ ಅವರೇ ಪ್ರಜ್ಞೆಹೀನರಾಗಿ ಬಿದ್ದು ಬಿಡ್ತಾ ಇದ್ರು, ಗಾಬರಿಯಾಗಿ, ಭಯದಿಂದ. ಇದು ಪೇಪರ್ನಲ್ಲೆಲ್ಲ ಬಂತು. ಅಲ್ಲಿ ಒಬ್ಬ ದೇವರ ಸೇವಕರು ಆ ದೇಶದಲ್ಲಿ ಬಂದು ಸುವಾರ್ತೆಯ ಕೂಟಗಳನ್ನು ನಡೆಸ್ತಾ ಇದ್ರು. ಈ ಪೇಪರ್ನಲ್ಲಿ ಓದಿದಂಥ ಈ ಸಂಗತಿಯನ್ನು ನೋಡಿದಾಗ ಅವ್ರು ಹೇಳಿದ್ರು, ನಾನು ಆ ಹುಡುಗನ ಬಗ್ಗೆ ಪ್ರಾರ್ಥಿಸ್ತೇನೆ, ಆದ ಕಾರಣ ಹುಡುಗನನ್ನು ನನ್ನ ಕಡೆ ಕರ್ಕೊಂಡು ಬನ್ನಿರಿ ಅಂತ. ಆ ಹುಡುಗನು ಬರುವಾಗ ಅವನಿಗಾಗಿ ಪ್ರಾರ್ಥಿಸಿದರು. ಆ ದುರಾತ್ಮದಿಂದ ಬಿಡುಗಡೆ ಹೊಂದುವಂತೆ ಪ್ರಾರ್ಥಿಸಿದರು. ಮತ್ತು ಅವರು ಪ್ರಾರ್ಥಿಸ್ತಾ ಇರುವಾಗ ಆ ಹುಡುಗ ನೋಡ್ತಾ ಇದ್ದಾನೆ. ಅದೇನಾಗ್ತಿತ್ತು ಅಂದರೆ, ಒಂದು ಸುಂದರವಾದ ಹುಡುಗಿ ಬರ್ತಾ ಇದ್ಲಂತ್ರಿ. ಈ ಕ್ಲಾಸ್ನಲ್ಲಿ ಕೂತಿರುವಾಗ ಆ ಹೊರಗಡೆ ಕಿಟಕಿಯಿಂದ ಆಕೆ ಕರೀತಾ ಇದ್ಲು, ಬಾ ಈ ಕಡೆ, ನನ್ನ ಕಡೆ ಬಾ. ಅವನು ಬಾ ಅಂದ್ಕೊಳ್ಳಿ, ಅವನು ಹೇಳ್ಬೇಕಂದ್ಕೊಳ್ಳಿ ಒಮ್ಮೆಲೆ ಇಲ್ಲಿಂದ ಮಾಯಾಗಿಬಿಡ್ತಿದ್ದ. ಆ ದುರಾತ್ಮ ಎಲ್ಲ ತೆಗೆದುಕೊಂಡು ಹೋಗ್ಬಿಡ್ತಿತ್ತು. ಭಾಳ ಸುಂದರವಾದ ಹುಡುಗಿ ಎಂಬುದಾಗಿ ಆತನ ಅದು ಹಿಂಬಾಲಿಸಿದ್ದು.
ಯಾವಾಗ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದರೋ ಆ ಸುಂದರವಾದ ಹುಡುಗಿ ಹೋಗಿ ದೊಡ್ಡ ರಾಕ್ಷಸ ಆತದ. ನಾನು ಬಿಟ್ಟು ಹೋಗ್ತಾ ಇದೀಯಾ, ನಾನು ಬಿಟ್ಟು ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇದೀಯಾ ಅಂತ ಕೇಳ್ತಾ ಇದ್ದೆ. ದುರಾತ್ಮಗಳು ಸುಳ್ಳು. ಅವು ದುರಾತ್ಮಗಳು ಸುಳ್ಳು ವಾಗ್ದಾನ ಮಾಡ್ತವೆ. ನಾನು ನಿನಗೆ ಐಶ್ವರ್ಯ ಕೊಡ್ತೇನೆ, ಅದಕ್ಕೆ ನೀವು ಒಂದೇನು ಮಾಡ್ಬೇಕು, ಏನು, ನಿನ್ನ ಕಿರಿ ಮಗನನ್ನು ನನಗೆ ಬಲಿ ಕೊಡು. ನಮ್ಮ ತಾಯಿಗೆ ಕನಸಿನಲ್ಲಿ ಬಂದಿತ್ತು ಅದು. ನಾನು ನಿನಗೆ ಐಶ್ವರ್ಯ ಕೊಡ್ತೇನೆ, ನಿನ್ನ ಕಿರಿ ಬೆರಳು ನನಗೆ ಕೊಡು. ಅವಾಗ ನನ್ನ ತಾಯಿನ ಹೇಳಿದ್ರು, ನಾನು ಚಪ್ಪಲಿಂದ ಹೊಡಿತೇನೆ ಹೊರಟೋಗಿಲಿಂದ ಅಂತ. ನೀ ದೇವತೆ ಅಂತ ಕರೆಸ್ಕೋಬೋದು, ನನ್ನ ಮಗನ ನಾನೇನು ಕೊಡಂಗಿಲ್ಲ, ಹೋಗೋದು. ಆ ಕಿರಿ ಮಗ ನಾನೇ ರೀ. ಅವು ವಾಗ್ದಾನ ಮಾಡ್ತೇವೆ, ಸುಳ್ಳುಗಾರರು, ಸುಳ್ಳು. ಯೋಹಾನನು ಬರೆದ ಸುವಾರ್ತೆ, ಯೋಹಾನ್ ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯ ಅದರ 44ನೇ ವಚನದಿಂದ 45ನೇ ವಚನದವರೆಗೆ ನಾವು ನೋಡಿಕೊಳ್ಳೋಣ. ಅಲ್ಲಿ ಯೇಸುವನ್ನು ನಂಬದೆ ವಿರೋಧ ಮಾಡ್ತಾ ಇರುವಂಥ ಯಹೂದ್ಯರಿಗೆ ಆತನು ಹೇಳ್ತಾ ಇದ್ದಾನೆ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ. ಅವನು ಆದಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಸತ್ಯವು ಅವನಲ್ಲಿ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನಾನು ಸತ್ಯವನ್ನು ಹೇಳುವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವರು ನಿಮ್ಮಲ್ಲಿ ಯಾರಿದ್ದಾರೆ? ಇಲ್ಲಿ ಯೇಸು ಸ್ವಾಮಿ ಸೈತಾನನ ಬಗ್ಗೆ ಹೇಳ್ತಾನ್ರಿ. ಅವನೇಂತಾನ್ರಿ, ಆತನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು. ಮೊದಲನೇ ಸುಳ್ಳು ಎಲ್ಲಿ ಕೇಳ್ತೀವ್ರಿ ನಾವು? ಆದಿಕಾಂಡದಲ್ಲಿ ಅಲ್ಲಿ ಹವಳ ಬಳಿಗೆ ಬಂದು ಅಲ್ಲಿ ಸೈತಾನ ಹೇಳ್ತಾನೆ, ದೇವ್ರೇನು ಹೇಳ್ತಾನೆ ಈ ಹಣ್ಣಿನ ಬಗ್ಗೆ? ನೀವು ತಿನ್ನಬಾರ್ದು, ನೀವು ತಿಂದೆ ನೀವು ಸತ್ತು ಹೋಗ್ತೀರಿ ಅಂತ ದೇವ್ರು ಹೇಳಿದಾನೆ ಅಂತ ಹವಳು ಹೇಳಿದಾಗ ಅವನೇನು ಹೇಳ್ತಾನೆ, ನೀವೇ ಹೇಗೂ ಸಾಯೋದಿಲ್ಲ, ನೀವೇನಾಗ್ತೀರಿ, ದೇವರಂತೆ ಜ್ಞಾನ ಪಡ್ಕೊಳ್ತೀರಿ, ದೇವರಂತೆ ಆಗ್ತೀರಿ ಎಂಬುದಾಗಿ ಹೇಳಿ ಆ ಹಣ್ಣನ್ನು ತಿನ್ನುವುದಕ್ಕೆ ಪ್ರಚೋದನೆ. ಮೊದಲನೇ ಸುಳ್ಳು, ಆದಾಮನು ಹುಟ್ಟಿದ ನಂತರ ಭೂಮಿ ಮೇಲೆ ಮೊದಲನೇ ಸುಳ್ಳು ಹೇಳುವಂಥ ನಾವು ನೋಡ್ತೇವೆ ಸಂಗತಿ. ಆತನು ಸರ್ಪನಾದ ಸೈತಾನನು ಎಂಬುದಾಗಿ ನಾವು ನೋಡ್ತೇವೆ. ಆತನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಎಂಬುದಾಗಿ ನೋಡ್ತೇವೆ. ಪರಲೋಕದಿಂದ ದೊಬ್ಬಲ್ಪಟ್ಟು ಬಿದ್ದವನಾದಂಥವನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲ, ನಾವು ಏನನ್ನು ಹಿಂಬಾಲಿಸ್ತಾ ಇದ್ದೇವೆ? ನಮ್ಮ ದೇಶದಲ್ಲಿ ನಾನು ಅನೇಕ ಸಂಗತಿಗಳನ್ನು ನೋಡುವಾಗ, ಜನರು ಹಿಂಬಾಲಿಸುವಂಥ ಅನೇಕ ಸಂಗತಿಗಳನ್ನು ನೋಡುವಾಗ ಎಲ್ಲ ಸುಳ್ಳಿನ ಮೇಲೆ ನಿಂತವ್ರು. ಬಹಳಷ್ಟು ಸಂಗತಿಗಳು, ಸರ್ಕಾರದ ವಾಗ್ದಾನಗಳು ಕೂಡ ಸುಳ್ಳು ಮೇಲೆ ನಿಂತವು. ಎಲ್ಲ ಸುಳ್ಳೆ. ಆದ ಕಾರಣ ನಾವು ಸತ್ಯವನ್ನು ಹಿಂಬಾಲಿಸಾಗಿರ್ಬೇಕು. ನಾವು ಅವರಂತೆ ನಾವು ಆಗಬಾರ್ದು, ಲೋಕದವರಂತೆ ನಾವು ಆಗಬಾರ್ದ್ರಿ. ಸುಳ್ಳು ವಾಗ್ದಾನ ಕೊಟ್ಟು ಅಧಿಕಾರಕ್ಕೆ ಬರ್ತಾರೆ, ಅವ್ರು ನೆರವೇರಿಸೋದೇ ಇಲ್ಲ. ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳ್ತಾ ಹೋಗ್ತಾರೆ. ಆದ ಕಾರಣ ನಾವು ಎಚ್ಚರಿಕೆಯಿಂದ ನಮ್ಮನ್ನು ಕಾದುಕೊಳ್ಳುವಂಥ ಈ ದಿವಸಗಳಲ್ಲಿದ್ದೇವೆ. ಯೇಸು ಸ್ವಾಮಿ ನಾನೇ ಸತ್ಯ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಹೇಳ್ಬೋದು. ಆತನೇ ನಿಜವಾದ ನಿತ್ಯ ಜೀವವಾಗಿರುವ ಆತನು ಸತ್ಯ ಹೇಳ್ತಾ ಇದ್ದಾನೆ. ನಮಗೆ ನಿತ್ಯ ಜೀವ ಕೊಡುವುದಕ್ಕಾಗಿ ಆತನು ಕರೀತಾ ಇದ್ದಾನೆ. ಆತನು ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಆತನ ಹೊರತು ಬೇರೆ ಮಾರ್ಗ ಇಲ್ಲ. ಆತನು ಹೇಳುವುದೆಲ್ಲ ಸತ್ಯ. ಆತನಿಗೆ ಇನ್ನೊಂದು ಹೆಸರು ಆಮೇನ್ ಅಂತಾರೆ. ಆಮೇನ್ ಅಂದರೆ ಹಾಗೆ ಆಗಲಿ. ಅದರ ಅರ್ಥ ಸತ್ಯವನ್ನು ಹೇಳುವಂಥ ಕರ್ತನು. ಪ್ರಕಟಣೆ ಗ್ರಂಥ ಅದರ 3ನೇ ಅಧ್ಯಾಯ ಅದರ 14ನೇ ವಚನ, ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ಆಮೇನ್ ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿ. ಯೇಸು ಸ್ವಾಮಿ ಶಿಲ್ಬೆಗೆ ಹಾಕಿಸ್ ಮುಂಚೆ ಪಿಲಾತನು ಯೇಸು ಸ್ವಾಮಿನ ವಿಚಾರಣೆ ಮಾಡ್ತಾ ಇದ್ದಾನೆ.
ಆಗ ಯೇಸು ಸ್ವಾಮಿ ಹೇಳ್ತಾನೆ, ನೀನು ರಾಜನು, ನೀನೇ ಹೇಳ್ತಾ ಇದ್ದಿ, ನಾ ರಾಜನ ಅಂತ ನೀನೇ ಹೇಳ್ತಾ ಇದ್ದಿ. ಹಾಗೆ ಅದಕ್ಕೆ ನಿನ್ನ ರಾಜ್ಯ ಎಲ್ಲಿದ್ದು? ಇಲ್ಲಿದಲ್ಲ, ನನ್ನ ರಾಜ್ಯ ಮೇಲ್ಗಡೆ ಇದೆ. ನಾನು ಸತ್ಯಕ್ಕೆ ಸಾಕ್ಷಿ ಹೇಳುವುದಕ್ಕಾಗಿ ಹುಟ್ಟಿದವನೆಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇರೋದು ನೋಡ್ತೀವಿ. ಆ ಸತ್ಯ ಏನೆಂದರೆ, ದೇವರು ವಾಗ್ದಾನ ಮಾಡಿದ, ನಾನು ಮೆಸ್ಸಿಯನನ್ನು ಕಳಿಸಿಕೊಡ್ತೇನೆ. ಸ್ತ್ರೀಯ ಸಂತಾನವಾದಂಥ ಯೇಸು ಆತನು ಬಂದನು. ನೋಡ್ತೇವೆ, ಆತನ ಮೆಸ್ಸಿಯನ್ನು ಕಳಿಸಲ್ಪಟ್ಟನು. ಯೆಶಾಯನ ಪ್ರವಾದನೆಯಲ್ಲಿ ಹೇಳಿದಂಥ ಆ ಎಲ್ಲ ವಾಗ್ದಾನಗಳನ್ನು ನೆರವೇರಿಸುವುದಕ್ಕಾಗಿ, ಯೆಶಾಯ 53ರಲ್ಲಿ ಯಾವ ರೀತಿಯಾಗಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಸಾಯ್ತಾನೆಂಬುದನ್ನು ಅದನ್ನು ನೆರವೇರಿಸುವುದಕ್ಕಾಗಿ ಬಂದವನು. ಆದ ಕಾರಣ ಸತ್ಯಕ್ಕಾಗಿ ಸಾಕ್ಷಿ ಹೇಳೋದಕ್ಕಾಗಿ ನಾನು ಹುಟ್ಟಿದವನೆಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಪಿಲಾತನ ಒಂದು ಪ್ರಶ್ನೆ ಮಾಡ್ತಾನೆ ರೀ, ಸತ್ಯವೆಂದರೇನು? ಏನು ಹೇಳ್ರಿ, ಸತ್ಯವೆಂದರೇನು? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ರೀ, ನಾನೇ ಸತ್ಯ. ಸತ್ಯವೆಂದರೇನ್ರಿ? ನಾನೇ ಸತ್ಯ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಆತನು ಸತ್ಯವಾಗಿರುವ ಆತನು, ನಿತ್ಯ ಜೀವವಾಗಿರುವ ಆತನು. ನೋಡ್ತೇವೆ, ಆತನ ಹೊರತು ಬೇರೆ ಸತ್ಯ ಇಲ್ಲ. ನಾವು ಲೋಕದಲ್ಲಿ ಅನೇಕ ಸಂಗತಿಗಳಲ್ಲಿ ಸತ್ಯವನ್ನು ಹುಡುಕಿದ್ದೇವೆ, ಜ್ಞಾನದಲ್ಲಿ ಹುಡುಕಿದ್ದೇವೆ, ಶಕ್ತಿ ಪವರ್ ಅಧಿಕಾರದಲ್ಲಿ ನಾವು ಹುಡುಕಿದ್ದೇವೆ, ಹಣ ಗಳಿಸುವುದರಲ್ಲಿ ಹುಡುಕಿದ್ದೇವೆ. ಇಲ್ಲ, ಸತ್ಯ ಎಂಬುದು ಒಬ್ಬನಲ್ಲಿಯೇ, ಅದು ಯೇಸು. ಯೇಸು ಒಬ್ಬನೇ ಸತ್ಯವಾಗಿದ್ದಾನ್ರಿ. ಆತನ ಹೊರತು ಬೇರೆ ಸತ್ಯ ಇಲ್ಲ. ಆತನೊಬ್ಬನೇ ಸತ್ಯ, ಅದರ ಹೊರತು ಬೇರೆ ಸತ್ಯ ಇಲ್ಲ. ಆದ ಕಾರಣ ಬೇರೆ ಯಾವುದೇ ಸಂಗತಿಗಳು, ಸುಳ್ಳಾದ ಸಂಗತಿಗಳನ್ನು ನಂಬಲಿಕ್ಕೆ ಹೋಗ್ಬೇಡ್ರಿ. ಅನೇಕ ದುರಾತ್ಮಗಳು ಕಾರ್ಯ ಮಾಡ್ತವೆ, ಕಾರ್ಯಗಳನ್ನು ಮಾಡ್ತವೆ, ಆದರೆ ಸತ್ಯ ಅದಲ್ಲ. ದೇವರುಗಳನ್ನು ಕಳಿಸ್ಕೊಳ್ತವೆ, ಕನಸಿನಲ್ಲಿ ಕಾಣಿಸ್ಕೊಳ್ತೇವೆ, ದರ್ಶನದಲ್ಲಿ ಕಾಣಿಸ್ಕೊಳ್ತವೆ, ಏನೇನೋ ಹೇಳ್ತವೆ, ಅದು ಸತ್ಯ ಅಲ್ಲ. ಸತ್ಯವಾಗಿರುವ ಆತನು ಒಬ್ಬನೇ, ಆತನು ಯೇಸು. ಆದ ಕಾರಣ ಈ ಸತ್ಯ ಬಿಟ್ಟು ನಾವು ದಾರಿ ತಪ್ಪಿ ಹೋಗಬಾರದು. ಆದ ಕಾರಣ ಯೇಸು ಸ್ವಾಮಿ ಹೆಸರಿನಲ್ಲಿ ಅನೇಕ ಸುಳ್ಳು ಬೋಧನೆಗಳು ಹುಟ್ಟುಕೊಂಡವ್ರಿ, ಯೆಹೋವ ಸಾಕ್ಷಿಗಳು. ಅವ್ರು ಯೇಸುವನ್ನು ಒಪ್ಪೋದಿಲ್ರಿ. ಸೆವೆಂತ್ ಡೇ ಅಡ್ವೆಂಟಿಸ್ಟ್ಗಳು ಅವ್ರು ಹೇಳ್ತಾರೆ, ಕರ್ಮ ಮಾರ್ಗದಿಂದ ನಾವು ಕರ್ಮ ಮಾಡೋದ್ರಿಂದ, ಒಳ್ಳೆಯ ಪುಣ್ಯ ಕಾರ್ಯಗಳು ಮಾಡೋದ್ರಿಂದ ಸ್ವರ್ಗಕ್ಕೆ ಹೋಗ್ತೇವೆ. ಇಲ್ಲ, ಯೇಸು ಮಾಡಿದಂಥ ಆ ಶಿಲುಬೆ ಮೇಲೆ ನಮಗೋಸ್ಕರ ಮಾಡಿದಂಥ ತ್ಯಾಗದ ಮೂಲಕವಾಗಿ ಹೊರತು ಬೇರೆ ಬೇರೆ ಯಾವುದೇ ಸಂಗತಿಯಿಂದ ನಾವು ಸ್ವರ್ಗಕ್ಕೆ ಹೋಗೋದಿಲ್ಲ. ಈ ಸೆವೆಂತ್ ಅಡ್ವೆಂಟಿಸ್ಟ್ ಅವರ ಒಂದು ಬೋಧನೆ ಸುಳ್ಳಾಗಿದೆ. ಮೊರ್ಮೋನ್ಸ್ ಅಂತಿದ್ದಾರೆ, ಅವ್ರ ಬೈಬಲ್ಲೇ ಬೇರೆ. ಅವರ ನಾಯಕನು ಆತನ ಹೇಳ್ಕೊಳ್ತಾನೆ, ನಾನೇ ಯೇಸು ಸ್ವಾಮಿ ಅಂತ. ಇಲ್ಲ, ಅನೇಕ ಗುಂಪುಗಳು ಬೇರೆ ಬೇರೆ ದೇಶಗಳಲ್ಲಿ, ಚೈನಾದಲ್ಲಿ ಕೂಡ ಇದೆ ರೀ, ಅದು ಕಮ್ಯುನಿಸ್ಟ್ ಚೈನಾ ನಿಜ. ಅಂತಲ್ಲೇ ಒಬ್ಬ ಸ್ತ್ರೀ ಹೇಳ್ಕೊಳ್ತಾ ಇದ್ದಲ್ಲಂತ್ರಿ, ತಾನೇ ಯೇಸು ಕ್ರಿಸ್ತನಂತ. ಅದು ನಮ್ಮ ಭಾರತಕ್ಕೆ ಬಂದಿತ್ತಂತ್ರಿ, ನಾಗಾಲ್ಯಾಂಡ್ಗೆ. ಆದ ಕಾರಣ ಆ ಸುಳ್ಳು ಬೋಧನೆಗಳಿಗೆ ಕಿವಿಗೊಡ್ಲಿಕ್ಕೆ ಹೋಗ್ಬೇಡ್ರಿ. ಯೇಸು ಹೊರತು ನಮಗೆ ಬೇರೆ ಮಾರ್ಗ ಇಲ್ಲ. ಆಕಾಶದ ಕೆಳಗೆ ಮನುಷ್ಯರಿಗೆ ಕೊಡಲ್ಪಟ್ಟಿರುವಂಥ ಯೇಸು ಎಂಬ ಹೆಸರಿನ ಹೊರತು ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಇಲ್ಲ. ಆ ಯೇಸು ಎಂಬ ಹೆಸರಿನಿಂದ ರಕ್ಷಣೆ, ಯೇಸು ಎಂಬ ಹೆಸರಿನಿಂದ ನಿತ್ಯ ಜೀವ, ಯೇಸು ಎಂಬ ಹೆಸರಿನಿಂದ ಬಿಡುಗಡೆ, ದುರಾತ್ಮಗಳಿಂದ, ಕೆಟ್ಟ ಚಟಗಳಿಂದ ನಾವು ನೋಡ್ತೇವೆ, ಬಂಧನಗಳಿಂದ ಯೇಸು ಎಂಬ ಹೆಸರಿನಿಂದ ಬಿಡುಗಡೆ, ನರಕದಿಂದ ಬಿಡುಗಡೆ ಯೇಸು ಸ್ವಾಮಿ ಹೆಸರಿನಲ್ಲಿ. ದುರಾತ್ಮಗಳು ನಮ್ಮ ಅಪ್ಪಣೆ ಕೇಳ್ತವೆ, ಯೇಸು ಎಂಬ ಹೆಸರನ್ನು ಉಪಯೋಗಿಸುವಾಗ ವಿಧೇಯ ಆಗ್ತವೆ. ಎಂಥ ದೊಡ್ಡ ದುರಾತ್ಮ ಇರಲಿ, ಇಲ್ರಿ, ಅದು ಬ್ರಹ್ಮ ರಾಕ್ಷಸರಲ್ಲಿ, ಬ್ರಹ್ಮನ ಅಪ್ಪನಂತ ರಾಕ್ಷಸರಲ್ಲಿ, ಅದು ಯೇಸು ಸ್ವಾಮಿ ಹೆಸರಿಗೆ ಅಡ್ಡ ಬೀಳಲೇಬೇಕು. ಯಾಕೆಂದ್ರೆ ನಮ್ಮ ದೇವರು ಅಷ್ಟು ದೊಡ್ಡವನು. ಆದ ಕಾರಣ ಪರಾತ್ಪರನ ಮೊರೆ ಹೋಗ್ತಾನೆ. ಪರಾತ್ಪರನು ಅಂದ್ರೆ ಏನ್ರಿ? ಎಷ್ಟು ದೊಡ್ಡವನಂದ್ರೆ ಅವನಷ್ಟು ದೊಡ್ಡವನು ಯಾರು ಇಲ್ಲ. ಈ ದೊಡ್ಡ ದುರಾತ್ಮ ಕರ್ಕೊಳ್ಳೋ ಆತನ ಮುಂದೆ ಏನೂ ಇಲ್ರಿ, ಒಂದು ಧೂಳಿದ್ದಾಗೆ. ನಮ್ಮ ದೃಷ್ಟಿಯಲ್ಲಿ ಅದರ ತಲೆ ಆಕಾಶಕ್ಕೆ ಮುಟ್ತಾ ಇರ್ಬೋದು, ದೇವರ ಕಾಲ ಅದರ ತಲೆ ಮೇಲೆ ಇದ್ದಾರೆ, ತುಳಿದು ಬಿಡ್ತಾನದು. ಆದ ಕಾರಣ ಯೇಸು ಎಂಬುದು ಸತ್ಯವಾಗಿದೆ. ಆತನು ಸತ್ಯವಾಗಿರುವ ಆತನು, ನಿತ್ಯ ಜೀವವಾಗಿರುವ ಆತನು.
ಆದ ಕಾರಣ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೊಯ್ದಾಡದಿರಲಿ. ನಾವು ಸತ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೊನೆಯವರೆಗೆ ಅದರಲ್ಲಿ ನಾವು ನಿಂತುಕೊಳ್ಳೋಣ. ಯೇಸು ಒಬ್ಬನೇ ಸತ್ಯ, ಆತನೊಬ್ಬನೇ ನಮಗೆ ನಿತ್ಯ ಜೀವಕ್ಕೆ, ಮೋಕ್ಷಕ್ಕೆ, ಮುಕ್ತಿಗೆ ಆತನೊಬ್ಬನೇ ಮಾರ್ಗವಾಗಿದ್ದಾನೆ. ಆದ ಕಾರಣ ನಾವು ಆತನನ್ನು ಹಿಡಿದುಕೊಳ್ಳೋಣ. ನಾವು ತಪ್ಪಾದದನ್ನು ಹಿಡಿದು ನಮಗೆ ನೇಮಕವಾಗಿರುವಂಥ ಸ್ವರ್ಗವನ್ನು ತಪ್ಪಿಸಿಕೊಳ್ಳುವುದು ಬೇಡ್ರಿ. ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ. ನಾವು ಸ್ವರ್ಗಕ್ಕೆ ಬಾಧ್ಯರು. ನಮಗಾಗಿ ಅಲ್ಲಿ ಗುಡಾರಗಳನ್ನು, ಬಿಡಾರಗಳನ್ನು ಯೇಸು ಸ್ವಾಮಿ ಸಿದ್ಧ ಮಾಡಿದ್ದಾನೆ. ಆದ ಕಾರಣ ಅದಕ್ಕಾಗಿ ನಾವು ಸಿದ್ಧವಾಗೋಣ. ನಾವು ಅನೇಕ ಸಾರಿ ಲೌಕಿಕ ಸಂಗತಿಗಳನ್ನೇ ನಾವು ಬಯಸ್ತೇವೆ. ಅನೇಕರು ಪಾಸ್ಟರ್ಗಳು ಅಂತಂದರೆ ಅವರ ಬಹಳ ಯಶಸ್ವಿಯಾದ ಪಾಸ್ಟರ್ ಅಂದರೆ ದೊಡ್ಡ ಮನೆ ಕಟ್ಕೊಂಡಿರ್ತಾನೆ ರೀ, ದೊಡ್ಡ ಕಾರ್ ಇರ್ತದೆ, ಅವನ ಮನೆಯಲ್ಲಿ ಭಾಳಷ್ಟು ಆಳು ಕಾಳುಗಳಿರ್ತವೆ. ಅಷ್ಟೆಲ್ಲ ಇದ್ದು ಆರೋಗ್ಯನೇ ಇಲ್ಲಂದ್ರೆ ಏನ್ರಿ? ಅದು ಯಶಸ್ಸಲ್ಲ. ನಾವು ಯಾವುದಕ್ಕಾಗಿ ಹೋರಾಡ್ತಿದ್ವಿ ಅಲ್ಲಿದೆ ನಮ್ಮ ಆಸ್ತಿ. ಹೊಗಳಿಗೆ ನಮಗೆ ಗೌರವ ಎಲ್ಲಿದ್ರಿ? ಅಲ್ಲಿದ್ರಿ. ಈ ಲೋಕದಲ್ಲಿ ಅವ್ರು ಡಾಕ್ಟರ್ ಅಂತ ಅಂತಾರೆ. ಪಾಸ್ಟರ್ ಅಂತ ಆಗಿರೋರು ಡಾಕ್ಟರ್ ಅಂತ ಡಿಗ್ರಿ ಒಂದು 5,000 10,000 ಕೊಟ್ಟು ಎಲ್ಲಿಂದ ತೊಗೊಂಬರ್ತಾರೆ, ಡಾಕ್ಟರ್ ಅಂತ ಕರ್ಕೊಂಬರ್ತಾರೆ. ಅವ್ರು ಮೆಡಿಕಲ್ ಡಾಕ್ಟರು ಅಲ್ಲ, ಈ ಕಡೆ ಲೋಕದ ಡಾಕ್ಟರು ಅಲ್ಲ. ಇಲ್ಲಿ ಲೋಕದ ಗೌರವ ತಕ್ಕೊಂಡು ಏನು ಮಾಡೋದೈತ್ರಿ? ಆ ಸತ್ಯವಾಗಿರುವ ಆತನಿಂದ ಒಂದು ಗೌರವ ಬೇಕ್ರಿ ನಮಗೆ. ಆ ಗೌರವ ಅಲ್ಲಿ ಸಿಗ್ತದ್ರಿ. ಆದ ಕಾರಣ ಆ ಒಂದು ಸಂಗತಿ ಮೋಶೆ ಯಾವ ರೀತಿಯಾಗಿ ಆತನು ಬರಬೇಕಾದ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನೋ, ನಾವು ಅದಕ್ಕಾಗಿ ಕಣ್ಣಿಟ್ಟು ಅದಕ್ಕಾಗೋಣ. ಈ ಲೋಕದಲ್ಲಿ ಜೀವಿಸೋದಕ್ಕೆ ನಮಗೆ ಅನೇಕ ಸಂಗತಿಗಳು ಬೇಕು. ಅದನ್ನು ದೇವರು ಒದಗಿಸ್ತಾನೆ ರೀ. ಆತನೇ ಹೇಳ್ದಾನೆ, ಮೊದಲು ದೇವರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡ್ರಿ, ಅವುಗಳು ಕೊಡುವುದೆಲ್ಲ ನಿಮಗೆ ದೊರಕು. ಆದ ಕಾರಣ ಆ ಪರಲೋಕದ ಸಂಗತಿಗಾಗಿ ನಾವು ತವಕ ಪಡೋಣ. ಸತ್ಯವಾಗಿರುವ ಆತನನ್ನು ನಾವು ತವಕ ಪಡೋಣ, ಆತನಿಗೆ ಅಂಟಿಕೊಳ್ಳೋಣ. ಯಾವುದೇ ಬಾಬಾಗಳ ಹಿಂದೆ ಹೋಗಕ್ಕೆ ಹೋಗ್ಬೇಡ್ರಿ. ಸಣ್ಣ ಸಣ್ಣ ಒಂದು ಬಿಡುಗಡೆಗಾಗಿ ಆ ಬಾಬಾ ಕಡೆ ಹೋದೆ, ಈ ಬಾಬಾ ಕಡೆ ಹೋದೆ, ಆ ಸನ್ಯಾಸಿ ಕಡೆ ಹೋದೆ, ಇದು ಇನ್ನಷ್ಟು ಏನು ಮಾಡ್ಕೊತೀರಿ? ನೀವು ಬಂಧನಕ್ಕೆ ಒಳಗಾಗ್ಸ್ತೀರಿ, ಇನ್ನೊಂದು ದುರಾತ್ಮ ತಗೊಂಡು ಬರ್ತೀರಿ. ಅದ ಕಾರಣ ಅಂಥ ಸಂಗತಿಗಳಿಗೆ ಹೋಗೋದು ಬೇಡ. ಸತ್ಯವಾಗಿರುವ ಆತನಿಗೆ ನಾವು ಅಂಟಿಕೊಳ್ಳೋಣ. ನಾನೇ ಸತ್ಯವು ಎಂಬುದಾಗಿ ಕರ್ತನೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Hallelujah. Hallelujah. ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿರುವಾಗ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾನೇನಾದರೂ ಹೊಯ್ದಾಡಿದ್ದೇನೋ? ಸತ್ಯವಾಗಿರುವ ಆತನನ್ನು ಬಿಟ್ಟು ನಾನು ಆ ಕಡೆ ಈ ಕಡೆ ಹೊಯ್ದಾಡಿದ್ದೇನೋ? ತಪ್ಪಾದ ಸಂಗತಿಗಳು ನಾನು ಹಿಂಬಾಲಿಸಿದ್ದೇನೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸ್ವಾಮಿ, ನಾವು ಅನೇಕ ಸಾರಿ ನಿನ್ನನ್ನು ಬಿಟ್ಟು ಮಾಟಗಾರರ ಬಳಿಗೆ, ಸ್ವಾಮಿ, ದುರಾತ್ಮನನ್ನು ಹಿಂಬಾಲಿಸುವರ ಹಿಂದುಗಡೆ ನಾವು ಹೋಗಿದ್ದೇವೆ. ಆ ಯೇಸುವಾಗಿರುವ ಆತನನ್ನು ಬಿಟ್ಟು, ಸತ್ಯವಾಗಿರೋ ಆತನ ಬಿಟ್ಟು ಆ ಕಡೆ ಈ ಕಡೆ ಹೊಯ್ದಾಡಿದ್ದೇವೆ. ನಮ್ಮ ತಪ್ಪುಗಳನ್ನು ಕ್ಷಮಿಸು ಸ್ವಾಮಿ. ನೀನು ಸತ್ಯ ದೇವರು, ನಿತ್ಯ ಜೀವವಾಗಿದ್ದೀನಿ. ನೀನು ಕಾಲ್ಪನಿಕ ವ್ಯಕ್ತಿ ಅಲ್ಲ, ಕರ್ತನೆ ಪೌರಾಣಿಕ ವ್ಯಕ್ತಿ ಅಲ್ಲ. ನೀನು ಚಾರಿತ್ರದಲ್ಲಿರುವಂಥ ವ್ಯಕ್ತಿ. ನೀನು ಚಾರಿತ್ರಿಕ ವ್ಯಕ್ತಿ. ನಮಗಾಗಿ 2021 ವರ್ಷಗಳ ಹಿಂದೆ ಭೂಮಿ ಮೇಲೆ ಬಂದು ಮನುಷ್ಯನಾಗಿ ಬಂದು ನಮಗಾಗಿ ಪ್ರಾಣ ಕೊಟ್ಟಂಥ ಚಾರಿತ್ರಿಕ ವ್ಯಕ್ತಿಯಾಗಿದೆ ಕರ್ತನೆ. ನಿನ್ನ ಚಾರಿತ್ರೆ ನಮಗೆ ಸತ್ಯವನ್ನು ಹೇಳ್ತದೆ. ನಾವು ಅದನ್ನು ಗ್ರಹಿಸಿಕೊಂಡವರಾಗಿ ನಾವು ನಿನ್ನ ಸತ್ಯದಲ್ಲಿ ಜೀವಿಸುವಂತೆ, ಅದರಲ್ಲಿ ನಡೆಯುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸು. ನಿನ್ನ ಆತ್ಮನು ಸತ್ಯದ ಆತ್ಮವಾಗಿದ್ದಾನೆ. ತಂದೆಯಾದ ದೇವರು ಸತ್ಯ ದೇವರೆಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಎಂಬುದಾಗಿ ಇನ್ನೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತೇನೆ. ಆತನು ಕರ್ತನೆ ಸತ್ಯದ ಆತ್ಮನೇ ಎಂಬುದಾಗಿ ಹೇಳಿದ್ದಿ. ನಿನ್ನ ಸತ್ಯದ ಆತ್ಮನು ನಮ್ಮನ್ನು ಸಕಲ ಸತ್ಯಕ್ಕೆ ಹೋಗಿ ನಮ್ಮನ್ನು ಸೇರಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರುಣಿಸು ಸ್ವಾಮಿ. ನಮ್ಮ ತಪ್ಪುಗಳನ್ನು ಕ್ಷಮಿಸು. ಹೊಯ್ದಾಡಿದಂಥ ನಮ್ಮ ಮನಸ್ಸನ್ನು ಕ್ಷಮಿಸು ಸ್ವಾಮಿ. ನಿನ್ನನ್ನೇ ನಾವು ಅಂಟಿಕೊಳ್ಳುವಂತೆ ಅನುಗ್ರಹಿಸು.
ಈ ಸಮಯದಲ್ಲಿ ನಾವೆಲ್ಲರೂ ಈ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿ, ನಾವು ಅನೇಕ ಸಾರಿ ತಪ್ಪಿ ನಡೆದಿದ್ದೇವೆ, ಅನೇಕ ಸಾರಿ ನಿನ್ನನ್ನು ಅಲ್ಲಗಳೆದಿದ್ದೇವೆ. ನಮ್ಮ ತಪ್ಪುಗಳನ್ನು ಕ್ಷಮಿಸು. ನೀನು ನನಗಾಗಿ ಸತ್ತು 3ನೇ ದಿವಸ ಜೀವಂತನಾಗಿ ಎದ್ದು ಬಂದಿ ಎಂದು ನಂಬುತ್ತೇನೆ. ನಿನ್ನ ರಕ್ತದ ಮೂಲಕ ನನ್ನ ಪಾಪಗಳ ಪರಿಹಾರ ಉಂಟಾಗುತ್ತದೆಂದು ನಂಬುತ್ತೇನೆ. ನೀನು ನನ್ನ ಪಾಪಗಳನ್ನು ತೆಗೆದುಕೊಂಡು ನನಗಾಗಿ ಸತ್ತಿದ್ದಿ, 3ನೇ ದಿವಸ ಜೀವಂತನಾಗಿ ಎದ್ದು ಬಂದಿದ್ದಿ. ನೀನು ಪರಲೋಕಕ್ಕೆ ಎತ್ತಲ್ಪಟ್ಟು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಕೂತ್ಕೊಂಡಿದ್ದಿ. ಅಧಿಕಾರವುಳ್ಳ ಕರ್ತನೆ, ನಮ್ಮನ್ನು ಬಲಪಡಿಸು. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ನಡೆಸು. ಯೇಸು ನಾಮದಲ್ಲಿ ಆಮೆನ್. ಸ್ವಾಮಿ, ಈ ಸಮಯದಲ್ಲಿ ನಮ್ಮನ್ನು ಅಂತರದಲ್ಲಿ ಪವಿತ್ರಾತ್ಮ ಮೂಲಕ ಬಲಪಡಿಸಿ ಕರ್ತನೆ ನಿನ್ನ ರಾಜ್ಯದ ಮಾರ್ಗದಲ್ಲಿ ನಡೆಯುವಂತೆ ಅನುಗ್ರಹಿಸು. ನೀನು ನಮಗಾಗಿ ಏನನ್ನು ಕೊಟ್ಟಿದ್ದೀಯೋ ಅದನ್ನು ನಾವು ಕಳಕೊಳ್ಳದೆ ನಾವು ಅದನ್ನು ಹೊಂದಿಕೊಳ್ಳುವಂತೆ, ಯಾವುದಕ್ಕಾಗಿ ಕರ್ತನು ನಮ್ಮನ್ನು ಕರೆದಿದ್ದಾನೋ ಅದನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸು. ನಿನ್ನ ರಕ್ತದ ಮೂಲಕ ನಮ್ಮನ್ನು ಬಲಪಡಿಸು, ಶುದ್ಧೀಕರಿಸು. ನಮ್ಮ ಆತ್ಮದ ಕಣ್ಣುಗಳನ್ನು, ನಮ್ಮ ದೇಹದ ಕಣ್ಣುಗಳನ್ನು ಸ್ವಾಮಿ, ನಮ್ಮ ಎಲ್ಲ ಬುದ್ಧಿಯನ್ನು ನಿನ್ನ ರಕ್ತದ ಮೂಲಕ ಶುದ್ಧೀಕರಿಸಿ ಪರಿಶುದ್ಧತೆಯಲ್ಲಿ ನಮ್ಮನ್ನು ನಡೆಸು. ಘನಮಾನ್ಯನಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ವಾಸವಾಗಿರಲಿ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.